ನನ್ನ ಸ್ವಂತ ಸರ್ಕಾರದ ವಿರುದ್ಧ ಮಾತಾಡೋದಕ್ಕೆ ನನಗೆ ಬೇಸರವಾಗ್ತಾ ಇದೆ. ಆದ್ರೆ ಏನ್ ಮಾಡೋದು? ವಸತಿ ಹಂಚಿಕೆ ಅಂದ ಸಂದರ್ಭದಲ್ಲಿ ದುಡ್ಡು ಇಲ್ಲಿ ತಾಂಡವವಾಡ್ತಾ ಇದೆ. ದುಡ್ಡು ಕೊಟ್ಟವರಿಗೆ ಮನೆ. ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಶಾಸಕ BR ಪಾಟೀಲ್ ಅವರು ಜಮೀರ್ ಅಹಮದ್ ಖಾನ್ ಅವರ PA ಸರ್ಫರಾಜ್ ಖಾನ್ ಅವರ ಜೊತೆ ಮಾತನಾಡಿದ ಆಡಿಯೋದ ಒಂದು ಸಂಭಾಷಣೆಯ ತುಣುಕಷ್ಟೇ. ಏನಾಗ್ತಿದೆ ಹಾಗಾದರೆ ರಾಜ್ಯ ಸರ್ಕಾರದಲ್ಲಿ? ಮೂಡಾಯಿತು, ವಾಲ್ಮೀಕಿ ಆಯಿತು, ಬಾಣಂತಿಯರ ಸಾವಾಯಿತು, ಇಂಥ ಹಲವಾರು ಹಗರಣಗಳಿಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಒಂದು ಭಾಗ ಆದರೆ ಮಗದೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಓಪನ್ ಸ್ಟೇಟ್ಮೆಂಟನ್ನೇ ಕೊಟ್ಟಿದ್ದಾರೆ. ತನಿಖೆಗಳು ಎಲ್ಲ ಹಗರಣಗಳ ಕುರಿತಂತೆ ಆಗ್ತಾ ಇರುವ ಸಂದರ್ಭದಲ್ಲಿ ಇದೀಗ ಮತ್ತೊಂದು ಪ್ರಕರಣ ನೋಡಿ. ಪ್ರತಿಪಕ್ಷಗಳ ಆರೋಪ ಮಾಡೋದು ಬೇರೆ, ಅವು ಪ್ರತಿಪಕ್ಷಗಳು ಆರೋಪ ಮಾಡೋಕೆ ತಪ್ಪನ್ನು ಹುಡ್ಕೋಕೆ ಇರೋದು. ಇವತ್ತು BR ಪಾಟೀಲ್ ಅವರು ಮಾತಾಡ್ತಾ ಇದ್ದಾರೆ ಅನ್ನೋದಾದ್ರೆ ಅದು ಸ್ವಂತ ಪಕ್ಷಕ್ಕೆ ಸಂಬಂಧಪಟ್ಟಂತೆ ತನ್ನ ಮತದಾರಿಗೆ ಸೂಕ್ತ ರೀತಿಯ ಅನುದಾನವನ್ನು ಕೊಡ್ತಾ ಇಲ್ಲ, ಅನುದಾನ ಬೇಕು ಅಂತ ಕೂಡ ಹಿಂದೊಮ್ಮೆ ಇದೇ BR ಪಾಟೀಲ್ ಅವರು ಧ್ವನಿಯನ್ನು ಎತ್ತಿರ್ತಾರೆ. ಅವಾಗ ಅವರ ಧ್ವನಿಯನ್ನೇನೋ ಹತ್ತಿಕ್ಕುವ ಕೆಲಸ ಆಗುತ್ತೆ. ಬಟ್ ರೈಟ್ ನಾವು ನೀವು ನೋಡ್ತಾ ಇದ್ದೀರಿ, ಕ್ಷೇತ್ರದ ಜನತೆಯ ಹಿತದೃಷ್ಟಿಯಿಂದ ಮಗದೊಮ್ಮೆ BR ಪಾಟೀಲ್ ಅವರು ಮಾತನಾಡುವಂತಹ ಸನ್ನಿವೇಶ ಬಂದೋದಾಗಿದೆ. ನನಗಿಲ್ಲಿ ಉದ್ಭವಿಸಿರುವ ಒಂದೇ ಒಂದು ಪ್ರಶ್ನೆ, ಏನಾಗ್ತಿದೆ ರಾಜ್ಯದಲ್ಲಿ ನೋಡಿ? ಪ್ರತಿಪಕ್ಷ ಅಂದ ಸಂದರ್ಭದಲ್ಲಿ ಅವರು ಪ್ರತಿಭಟನೆ ಮಾಡಿದ್ರೂ ಕೂಡ ಅದು ಸರಿಯಾದ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತಿಲ್ಲ ಅನ್ನೋದಾದರೆ ಅಲ್ಲಿರುವಂಥ ಆಂತರಿಕ ಸಮಸ್ಯೆಗಳಿರ್ಬೋದು, ಅಥವಾ ಕಾಂಗ್ರೆಸ್ನ ದಪ್ಪ ಚರ್ಮದ ಮನಸ್ಥಿತಿ ಅಂತ ವಿಪಕ್ಷಗಳು ಹೇಳ್ತಾವಲ್ಲ ಅದು ಇರಬಹುದು. ಬಟ್ ಇಲ್ಲಿ ಹೈರಾಣಾಗೋಗಿರೋದು ಯಾರು? ಬಲಿಪಶುಗಳಾಗಿರೋದು ಯಾರು? ನೀವು ಮತದಾರರು. ಈ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ನಾನು ದಿವ್ಯಶ್ರೀ. ಅಂತಿಂಥ ಆರೋಪ ಅಲ್ಲದು, ಗಂಭೀರ ಆರೋಪ. ನನಗೆ ಈ ಕ್ಷಣಕ್ಕೂ ಕೂಡ ನೆನಪಾಗ್ತಿದೆ 2023 ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸೋ ಕಾಲ್ಡ್ ನಾಯಕರು ಕೊಟ್ಟಂತಹ ಮಾತು, ಪ್ರತಿಜ್ಞೆ, ಅದು ಭಾಷೆ ಕೊಟ್ಟಿದ್ರು. ಏನು? ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ, ಸರ್ವ ಜನಾಂಗದ ಶಾಂತಿಯ ತೋಟ. 2ನೇ ಸೆಂಟೆನ್ಸನ್ನು ಬದಿಗಿಡೋಣ, ಅದೇನೊಂದ್ಸಲ ಮಾತಾಡೋಣ. ಹಾಗಾದರೆ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ಕೊಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳು ಹಾಗಾದರೆ ಇದೇನಾ? ಪ್ರಶ್ನೆ ಉದ್ಭವಿಸುತ್ತೆ. ಯಾಕಂದರೆ ಸದ್ಯಕ್ಕಿರುವಂಥ ಸಾಕ್ಷಿಗಳು ಅಂತಹದ್ದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾವೆ. ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಭ್ರಷ್ಟಾಚಾರದ ಕಳಂಕ. BR ಪಾಟೀಲ್ರದ್ದು ಎನ್ನಲಾಗಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ಅದರಲ್ಲಿ ಮಾತಾಡಿರುವಂತಹ ಮತ್ತೊಬ್ಬ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ ಜಮೀರ್ ಅಹಮದ್ ಖಾನ್ ಅವರ PA ಸರ್ಫರಾಜ್. ಜೊತೆಗೆ ಕಾಂಗ್ರೆಸ್ ಶಾಸಕರಿಂದಲೇ ಬಂದಿರುವಂತಹ ಆರೋಪ ಇದು ನೋಡಿ. ಪ್ರತಿಪಕ್ಷಗಳು ಅಂದಾಗ ಅವು ಆರೋಪ ಮಾಡೋಕ್ಕೆ ಇರೋದು. ಈಗ ಪ್ರತಿ ಸಲ ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಿರ್ತಾರೆ, ಈ BJP ಮತ್ತು JDSನವರು ವಿರೋಧ ಮಾಡಬೇಕು ಅಂತಲೇ ಮಾಡ್ತಾರೆ. ಯಾವುದಾದ್ರೂ ಒಂದು ಇಶ್ಯೂ ಸಿಕ್ಕಿದ್ರೆ ಸಾಕು, ಅದನ್ನು ಇಟ್ಕೊಂಡು ಆಡಳಿತ ಸರ್ಕಾರವನ್ನು ಹಣಿಯುವಂಥ ಕೆಲಸಗಳು ಆಗ್ತವೆ ಅನ್ನುವಂಥ ವಿಚಾರವನ್ನೇ ಪ್ರಸ್ತಾಪ ಮಾಡಿದರು. ಬಟ್ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಯಾವುದೋ ವಿಪಕ್ಷಕ್ಕೆ ಸಂಬಂಧಪಟ್ಟಂತಹ ನಾಯಕರು ಮಾತಾಡಿರುವಂತಹ ಮಾತಲ್ಲ. ಸ್ವಪಕ್ಷದ ಒಬ್ಬ ನಾಯಕ, ಜವಾಬ್ದಾರಿಯುತ ನಾಯಕ ಹಿಂದೂ ಧ್ವನಿ ಎತ್ತಿದ್ರು, ಮತ್ತೆ ಧ್ವನಿ ಎತ್ತಿದ್ದಾರೆ. ರೈಟ್, ಹಾಗಾದರೆ ಏನಿತ್ತು ಆಡಿಯೋ ಸಂಭಾಷಣೆ? ಒಂದ್ಸಲ ಬನ್ನಿ ಕೇಳ್ಕೊಂಬರೋಣ. जी सर्फराज। हाँ साहब आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। सब तो ये हम लास्ट टाइम MLA आप लोग- बोले थे। सुनिए साहब, सुनिए, एक रिक्वेस्ट है ये हो रहा है क्या? धंधा हो रहा है क्या? साहब, राजीव ऐसा है तो साहब, आप ऐसा है तो दीजिए। मैं लास्ट टाइम आपको बताया, और नहीं, नहीं, एक्शन विल टेक एक्शन सर इमीडिएटली। वी हैव नॉट डन लाइक दैट सर। आई मीन इफ दे हैव डन लाइक दैट वी विल सेंड देम बिहाइंड बार सर। भाई मैं बोल रहा हूं, सर, क्योंकि मैं सर, अपने जो सरकार भी को सर- ऊपर नहीं सर मैं इल्जाम कैसे लगाता हूँ? नहीं, मेरा सर। मैं जो तजुर्बा आया है, नहीं जो सर, पैसा दिए उसको घर मिला है। नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहाँ से सर? अब कितने घर दिए हम? सर हम लोगों को लास्ट ईयर में जो सर कुछ 10 या 12 हजार घर जब लास्ट टाइम दिए थे सर, जो MLA से मिनिस्टर साहब ने जो रिक्वेस्ट किया, दिस इज 2 years बैक व्हेन द न्यू गवर्नमेंट केम इनटू पावर सर। नाउ वी हैव आस्क्ड फॉर अबाउट 43,000 हाउसेस जो लैप्स हो गए, हमको वापस दो बल्कि हम लोग पूछे हैं सर। मेरा सुनिए, किसी को बोला नहीं, जो मेरा लेटर भेजा था वो नहीं हुआ। वही लेटर ग्राम पंचायत के चेयरमैन मेरे पास से लेके गए और पैसा दे के लेके आए घर में। अब हमारी इज्जत क्या रहेगा सर? वो दीजिए सर, कौन सा है? मैं किसी को नहीं बोला, बट आई विल टेक एक्शन सर, लेट मी नो सर। अब वो कैंसिल करके आप ही देंगे, ऐसा किया है, आई विल हैंग दैट फेलो हु हैज डन इट सर 100%।
हैंग नहीं, एक आदमी नहीं, बहुत लोगों को हैंग करना पड़ता। आप दो ना, आप मुझे दो सर, एटलीस्ट विल सी व्हाट हैज हैपेंड सर। आप थोड़ा मुझे प्लीज दीजिए सर। ಕಡಗಂಜಿ ಆಗಲ್ಲ. Take example Dangapur there is a gram panchayat हाँ सर, and Kadganchi example. गड़गंजी गंगापुर, ओके सर, मैं Kadganchi चेक करता हूँ सर, अभी चेक करके बताऊँ कहाँ। ಹಿತ್ತಲ ಶಿರೂರು. गड़गंजी कड़कंची, ओके हाँ, ಹಾ ಹಿತ್ತಲ ಶಿರೂರು, एत्तल ಹಿತ್ತಲ ಶಿರೂರು. एत्तल शेरूर, ओके सर, ದಂಗಾಪುರ್, ದಂಗಾಪುರ್. हाँ सर, गंगापुर नोट किया सर। मैं चेक करके आपको वापस फोन देता हूँ। क्या चेक करते, मेरा तजुर्बा है, मैं हमारे मिनिस्टर हमारे पार्टी की सरकार के ऊपर मैं इल्जाम सर लेट मी मेरा चेक एंड जो गेट बैक टू सर, बिकॉज़ सर लेट मी चेक एंड गेट बैक, ये पैसा खाने का देने का एविडेंस तो मिलता नहीं। पैसे जो लेके गया, जो दिया। नहीं सर, इसमें तो जरूर मिलेगा सर एविडेंस, मैं चेक कर। ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆಯೇ ಬಿಜೆಪಿ ಹಿರಿಯ ನಾಯಕರಾಗಿರುವಂತಹ BS ಯಡಿಯೂರಪ್ಪನವರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಸಚಿವರ ಆಪ್ತ ಕಾರ್ಯದರ್ಶಿಗೆ ಫೋನ್ ಮಾಡಿ ಈ ರೀತಿ ಅಳಲನ್ನು ತೋಡ್ಕೊಂಡಿರುವಂಥದ್ದು ಸರ್. ಇಲ್ಲ, ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ. ಪಾಟೀಲರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಅಥವಾ ಎಲ್ಲಿ ನಡೀತಾ ಇದೆ, ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ. ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದರೆ ಒಳ್ಳೆಯದು. ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರಿದ್ದಾರೆ, ಅವರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ, ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನು ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ. BR ಪಾಟೀಲ್ ಹೇಳಿರುವಂಥದ್ದು 100ಕ್ಕೆ 100 ಸತ್ಯ. ಹಣ ಕೊಡದೆ, ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಬಡವರ ಮನೆ ಬೇಕು ಅಂದರೂ ಸಹ ದುಡ್ಡು ಕೊಟ್ಟೆ ಮನೆ ತಗೊಳ್ಳುವಂಥ ದುಸ್ಥಿತಿ ಬಂದಿದೆ. ನಾನು ಹೇಳ್ತಾ ಇಲ್ಲ, ಸ್ವತಃ BR ಪಾಟೀಲ್ ಹೇಳಿದ್ದಾರೆ ಅಂದಮೇಲೆ ಇದನ್ನಾದರೂ ಈಗಲಾದರೂ ತಪ್ಪನ್ನು ಸರಿಪಡಿಸ್ಕೊಂಡು ಬಡವರಿಗೆ ನ್ಯಾಯ ಒದಗಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರಾಗಿರುವಂತಹ ಲೋಹಿತ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಲೋಹಿತ್ ಅವರೇ. ಇನ್ನು JDS ವಕ್ತಾರಾಗಿರುವಂತಹ ರಿಷಿಕ್ ವಿವಾನ್ ಗೌಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. AP ವಕ್ತಾರಾಗಿರುವಂತಹ ಉಮೇಶ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರಾಗಿರುವಂತಹ ಸತ್ಯಪ್ರಕಾಶ್ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸತ್ಯಪ್ರಕಾಶ್ ಅವ್ರಿಗೆ. ರೈಟ್, ನಿಮ್ಮಿಂದನೇ ಆರಂಭ ಮಾಡೋಣ ಸರ್ ಇವತ್ತಿನ ಕಾರ್ಯಕ್ರಮವನ್ನು. ಸತ್ಯಪ್ರಕಾಶ್ ಅವರೇ, BR ಪಾಟೀಲ್ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರ PA ಸರ್ಫರಾಜ್ ಖಾನ್ ಇವರದ್ದು ಅಂತ ಹೇಳಲಾಗ್ತಿರುವಂತಹ ಆಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಮ ಫಸ್ಟ್ ರಿಯಾಕ್ಷನ್? ನೋಡಿ ಮೇಡಮ್, ಇವತ್ತು ಇದು AI ನ ಯುಗ. ಓಹೋ. ಸೊ ಇದ್ರ ಮೇಲೆ ನಾನು ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ಯಾರ ವಾಯ್ಸ್ ಯಾರನ್ನ ಮಾಡ್ಬೋದು. ನನ್ನ ವಾಯ್ಸ್ ಮೋದಿ ತರ ಮಾಡ್ಬೋದು, ಮೋದಿ ವಾಯ್ಸ್ ನನ್ ತರ ಮಾಡ್ಬೋದು, ನನ್ನ ವಾಯ್ಸ್ ಯಡಿಯೂರಪ್ಪ ತರ ಮಾಡ್ಬೋದು, ಯಡಿಯೂರಪ್ಪ ವಾಯ್ಸ್ ನನ್ ತರ ಮಾಡ್ಬೋದು. ಅದು ಗಮನದಲ್ಲಿ ಇಟ್ಕೋಬೇಕು ನಾವು ಫಾರ್ ದ ಟೈಮ್ ಬಿಂಗ್. ನಾನೇನಿಲ್ಲ, ನನಗೆ ಮಾಹಿತಿ ಇಲ್ಲ ಇನ್ನ ಅದು ಕರೆಕ್ಟ್ ಇಲ್ವೋ ಅಂತ. ಆದ್ರೆ ಈ AI ಯುಗದಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್, ಏನನ್ನ ಮಾಡ್ಬೋದು ಅನ್ನೋದು ಒಂದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮುಂದುವರ್ಸೋಣ. ಈಗ ನೀವೊಂದು ಟಾಪಿಕ್ ಹಾಕಿದ್ರೆ ಅದನ್ನ ಮುಂದುವರ್ಸೋಣ. ನೀವು ಟಾಪಿಕ್ ಹಾಕಿದ್ದಕ್ಕೆ ಮತ್ತೆ ನೀವು ಅದನ್ನ ಪ್ಲೇ ಮಾಡಿದ್ದಕ್ಕೆ, ನಾನು ಅದನ್ನ ಸಾರ್ವಜನಿಕ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದಕ್ಕೆ, ಅದನ್ನ ಲೆಟ್ ಅಸ್ ಅಸ್ಯೂಮ್ ದಟ್ ಯೆಸ್ ದೇರ್ ಇಸ್ ಎ ಕನ್ವರ್ಸೇಷನ್ ದಟ್ ಇಸ್ ಪ್ಲೇ. ಅಲ್ಲಿ ಏನ್ ನಡೀತದೆ ಅಂದ್ರೆ ಅವ್ರು ಹೇಳ್ತಾರೆ, ನೋಡಪ್ಪ ನಾನು ಲೆಟರ್ ಕೊಟ್ಟಿದ್ದೀನಿ, ಆದ್ರೆ ನನಗೆ ನಾನ್ ಕೊಟ್ಟಿರೋ ಲೆಟರ್ಗೆ ನೀವು ಅಲರ್ಟ್ ಮಾಡದೆ ಯಾರ್ಯಾರೋ ಪಂಚಾಯತ್ ಪ್ರೆಸಿಡೆಂಟ್ ತಂದಿರೋ ಲೆಟರ್ಗಳನ್ನ ನೀವು ತಗೊಂಡು, ಅವ್ರು ಹೇಳ್ತವ್ರೆ ದುಡ್ಡು ಕೊಟ್ಟು ಮಾಡಿಕೊಂಡಿದೀವಿ ಅಂತ ಹೇಳ್ಬಿಟ್ಟು ನೀವು ನನ್ ಲೆಟರ್ಗೆ ಪುರಸ್ಕಾರ ಕೊಡದೆ ಅವ್ರಿಗೆ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಯಾವುದೇ ಒಂದು ಹೌಸಿಂಗ್ ಸ್ಕೀಮ್ ಅಲ್ಲಿ MLA ಗಳಿಗೆ ಒಂದು ಕೋಟಾ ಇರುತ್ತೆ, ಅವ್ರಿಗಂತ ಸ್ವಲ್ಪ ಇರುತ್ತೆ, ಆದ್ರೆ ಬೇರೆಯವ್ರ ಕೋಟಾನು ಇರುತ್ತೆ. ಅಧ್ಯಕ್ಷರು, ಆ ಪರ್ಟಿಕ್ಯುಲರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅಲ್ಲಿ ಬೇರೆ ಬೇರೆ ಮುಖಂಡರು, ಅವ್ರಿಗೆಲ್ಲರಿಗೂ ಒಂದೊಂದು ಸ್ವಲ್ಪ ಕೊಡ್ತಾರೆ. ಅದ್ರಲ್ಲಿ ನೀವೇ ಕರೆಕ್ಟ್ ಆಗಿ ಅದನ್ನ ಕೇಳಿಸ್ಕೊಂಡ್ರೆ BR ಪಾಟೀಲ್ ಕೇಳ್ತಾರೆ, ಏನಪ್ಪಾ ನೀನು ಕೊಟ್ಟಿದ್ಯಂತಲ್ಲಪ್ಪ ಇಷ್ಟಿಷ್ಟು, ಎಷ್ಟೋ ಒಂದು ಅಲ್ಲಿ 100 ಇಲ್ಲಿ 100 ಕೊಟ್ಟಿದ್ಯಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ಇಲ್ಲ ಸರ್ ನಾವ್ ಯಾವ್ದು ಕೊಟ್ಟಿಲ್ಲ, ನಾವು ಲಾಸ್ಟ್ ಕೊಟ್ಟಿರೋದು 8-9 ಸಾವಿರ ಮನೆಗಳು ಕೊಟ್ಟಿರೋದು ನಾವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ, ಅಂದ್ರೆ 2023 ಬಂದಾಗ. ಅದಾದ್ಮೇಲಿಂದ ಯಾವ್ದು ನಾವು ಕೊಟ್ಟಿಲ್ಲ, ಇನ್ನ 40ರಿಂದ 42 ಸಾವಿರ ಕೊಡ್ತೀವಿ, ಇನ್ನ ಅದು ಅಪ್ರೂವಲ್ ಗಾಗಿ ಇಟ್ಟಿದ್ದೇವೆ, ಅದು ಬಂದಾಗ ನಾವು ಕೊಡ್ತೀವಿ ಹೊರತು ನೀವ್ ಹೇಳ್ದಂಗೆ ಯಾರ್ಯಾರು ದುಡ್ಡು ಹಣ ಪಡೆದು ಈ ತರ ಭ್ರಷ್ಟಾಚಾರ ಮಾಡಿ ಇದನ್ನ ಮನೆಗಳು ಕೊಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಅವ್ರ ಲಿಸ್ಟ್ ಕೊಡಿ,
ನಾನು ಅವ್ರ ಮೇಲೆ ಆಕ್ಷನ್ ಕೊಡ್ತೀನಿ. ಯಾರನ್ನ ನಮ್ ಕಡೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರೆ ಅವ್ರನ್ನ ನೇಣಾಗೋಣ, ಲೆಟ್ ಅಸ್ ಹ್ಯಾಂಗ್ ದಮ್ ಅಂತ ಹೇಳ್ತಾರೆ. ಸೊ ಇದು ನಡೆದಿರೋದು. ಅದೇನೇನ ರಿಯಲ್ ಅಂತ ಇದ್ರೆ, ಬಟ್ ಇದು ಏನೇ ಯುಗ, ಅದಾದ್ಮೇಲೆ ನೋಡೋಣ, ಅದು ನಿಜಾನ ಸುಳ್ಳ ಅದೆಲ್ಲ ಆಮೇಲೆ ನೋಡೋಣ. ನೋಡಿ, ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ, ಭ್ರಷ್ಟಾಚಾರ ಅನ್ನೋದು ಎಲ್ಲ ಸರ್ಕಾರಗಳಲ್ಲೂ ಇರುತ್ತೆ. ಎಷ್ಟು ಭ್ರಷ್ಟಾಚಾರ ಇರುತ್ತೆ ಅನ್ನೋದು ಬಹಳ ಮುಖ್ಯ. ಬಿಜೆಪಿ ಮೇಲೆ ನಾವು ಆರೋಪನೆ ಮಾಡಿದ್ದು ಅವ್ರು 40% ಸರ್ಕಾರ ಇತ್ತು. ಈ ಸರ್ಕಾರದಲ್ಲಿ ಇಲ್ವಾ? ಮೋದಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ? ಎಲ್ಲದರಲ್ಲಿ ಇರುತ್ತೆ. ನಾನೇನ್ ಇಲ್ಲ ಅನ್ನಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸ್ವಲ್ಪ ಮಟ್ಟದ ಭ್ರಷ್ಟಾಚಾರ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋ ಅವರು ಅಂದ್ರೆ ಅವ್ರಿಗೆ ಗ್ರೌಂಡ್ ಲೆವೆಲ್ ಗೊತ್ತಿಲ್ಲ ಅಂತ. ಆದ್ರೆ ನಮ್ಮ ಈ ಹೌಸಿಂಗ್ ಮಿನಿಸ್ಟರ್ PS ಯಾರಿದ್ದಾರೆ, ಸರ್ಫರಾಜ್ ಖಾನ್ ಅವ್ರು ಹೇಳಿದ್ದಾರೆ, ಸರ್ ಡೀಟೇಲ್ಸ್ ಕೊಡಿ, ಯಾರ್ ಹಣ ತಗೊಂಡಿದ್ದಾರೆ, ಏನ್ ತಗೊಂಡಿದ್ದಾರೆ, ನಾನು ಅವ್ರ ಮೇಲೆ ಕ್ರಮ ತಗೊಂತೀನಿ ಅಂತ ಹೇಳಿದ್ದಾರೆ. ಸೊ ಈಗ BR ಪಾಟೀಲ್ ಅವರು ನಿಜವಾಗ್ಲೂ ಅವ್ರ ಹತ್ರ ಏನಾರ ಮಾಹಿತಿ ಇದ್ರೆ ಸರ್ಕಾರಕ್ಕೆ ತಂದು ಒಪ್ಸ್ಲಿ, ಚೀಫ್ ಮಿನಿಸ್ಟರ್ ಒಪ್ಸ್ಲಿ, ಇಲ್ಲಾಂದ್ರೆ ಹೌಸಿಂಗ್ ಮಿನಿಸ್ಟರ್ ಇದಾರೆ ಅವ್ರಿಗೆ ಒಪ್ಸ್ಲಿ, ಇಲ್ಲಾಂದ್ರೆ ಸರ್ಕಾರದಲ್ಲಿ ಪಾರ್ಟಿಗೆ ಒಪ್ಸ್ಲಿ. ಅದಕ್ಕೆ ಏನ್ ಬೇಕೋ ಯಾರನ್ನ ನೋಡಿ, ಭ್ರಷ್ಟಾಚಾರ ಮಾಡಿದ್ರೆ ಅದು ತಪ್ಪೆ. ನಾನ್ ಮಾಡಿದ್ರು ತಪ್ಪೆ, ನೀವ್ ಮಾಡಿದ್ರೆ ತಪ್ಪೆ, ಯಾರು ಮಾಡಿದ್ರು ತಪ್ಪೆ. ಭ್ರಷ್ಟಾಚಾರ ನಡೆದಿದ್ರೆ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಅವ್ರು ಯಾರ್ಯಾರು ಅಧಿಕಾರಿಗಳು ಯಾರ್ಯಾರು ನೀರು ಕುಡಿದವ್ರು, ಉಪ್ಪು ತಿಂದವ್ರು ಅವರೆಲ್ಲ ನೀರು ಕುಡಿತಾರೆ ಅಷ್ಟೇ ಹೊರತು. ಒಂದು ಭಯ ಏನ್ ಗೊತ್ತಾ, ಇದು ಕೂಡ ಅಧಿಕಾರಿಗಳು ತಪ್ಪಾಗ್ಬಿಟ್ಟಿದ್ರೆ ಅನ್ನೋ ಭಯ ಅಷ್ಟೇ ರಾಜ್ಯದ ಜನಕ್ಕೆ. ಯಾರನ್ನ ತಪ್ಪು ಮಾಡಿರ್ಲಿ, ಅದೇ ತಾನೇ ಈಗ ಸರ್ಫರಾಜ್ ಅವ್ರು ಕೇಳಿರೋದು, ಸರ್ ಯಾರು ತಪ್ಪು ಮಾಡಿದ್ರೆ ಹೇಳಿ ಸರ್ ಅವ್ರ ಹೆಸರುಗಳು. ಅವ್ರ ಹೆಸರು ಅದು ನಿಜಾನೇ ಅನ್ಕೊಳ್ಳೋಣ, ಫಾರ್ ದ ಟೈಮಿಂಗ್ ನಿಜ ಅನ್ಕೊಳ್ಳೋಣ, ಯಾಕಂದ್ರೆ ನೀವೆಲ್ಲ ಹೇಳ್ತಾ ಇದ್ದಕ್ಕೆ ನಿಜ ಅನ್ಕೊಳ್ಳೋಣ. ಅನ್ಕೊಂಡ್ರೆ ಅದ್ರಲ್ಲಿ ಅವ್ರೇ ಹೇಳಿದ್ರೆ, ಸರ್ ಯಾರು ಮಾಡಿದಾರೆ ಹೇಳಿದ್ರೆ ಆ ತಪ್ಪಿತಸ್ಥರ ಮೇಲೆ ನಾನು ಕ್ರಮ ಕೈಗೊಳ್ತೇನೆ. ನಮ್ಮ ಸರ್ಕಾರ ಯಾವುದೇ ಒಂದು ಈ ಭ್ರಷ್ಟಾಚಾರ ನಡೆದ್ರೆ ಅದ್ರ ಸುಮ್ನೆ ಇರಲ್ಲ ನಾವು. ಬಿಜೆಪಿ ತರ ಇರಲ್ಲ, ಅದ್ರ ಮೇಲೆ ಏನಿದೆ ಆಕ್ಷನ್ ತಗೊಂತೀವಿ. ಯಾರು ಮಾಡಿದಾರೆ ಅನ್ನೋದು ಬೇಕಲ್ವಾ? ಸೊ BR ಪಾಟೀಲ್ ಅವರು ಇವತ್ತು ನಿಜವಾಗ್ಲೂ ಅವರೇ ಮಾತಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾರ್ಯಾರು ಭ್ರಷ್ಟಾಚಾರಿಗಳು ಅಂತ. ಅವ್ರ ಹೆಸರು ಹೇಳಿ, ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತ ಭ್ರಷ್ಟಾಚಾರಿಗಳಿಗೆ ಏನೇನು ಆಕ್ಷನ್ ತಗೋಬೇಕು ಅದು ತಗೊಂತೀವಿ ಅಂತ ಕರ್ನಾಟಕದ ಜನಕ್ಕೆ ನಾನು ಹಾಮಿ ಕೊಡ್ತೇನೆ. ರೈಟ್, ವೆರಿ ನೈಸ್ ಸರ್, ವೆರಿ ಸೈ. ಮಾತಾಡ್ತೀನಿ, ಹಂಗೆ ಸಂಪರ್ಕದಲ್ಲಿರಿ. ಲೋಹಿತ್ ಅವರು ಹೇಳಬೇಕು, ನೋಡಿದಿರಿ ಆಡಿಯೋ ಸಂಭಾಷಣೆಯನ್ನು ಕೇಳಿದ್ದೀರಿ, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ನಿಮ್ಮ ಮೇಲೆ 40% ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿ ನೀವು ಭ್ರಷ್ಟಾಚಾರಕ್ಕೆ ಪಿತಾಮಹರು ಅನ್ನುವಂತಹ ಒಂದು ಲೇಬಲ್ನ ಅಂಟಿಸಿ ಹೋಗಿದ್ದಂತಹ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಅದೇ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಗಳು ಹೊರಗೆ ಬರ್ತಾ ಇದೆ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. BR ಪಾಟೀಲ್ ಅಂದಾಗ ಓಪನ್ ಆಗಿ ಈ ಹಿಂದೆ ಕೂಡ ಮಾತಾಡಿದವರು, ನನ್ನ ಕ್ಷೇತ್ರದ ಜನ ನನ್ನ ಮನೆ ಬಾಗಿಲಿಗೆ ಬರ್ತಾರೆ, ಎಲ್ಲಿ ಅಭಿವೃದ್ಧಿ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ, ಅನುದಾನ ಕೊಡಿ ಅಂತ ಕೇಳಿದವರು ಇವತ್ತು ಮತ್ತೆ ಆಗ್ತಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅಂದ್ರೆ ನಿಮ್ಮ ರಿಯಾಕ್ಷನ್ ಏನು? ಆಳಂದ ಶಾಸಕರಾದಂತಹ BR ಪಾಟೀಲ್ ರವರು ಬಾರಿ ಹಿರಿಯ ಮುತ್ಸದ್ದಿ ರಾಜಕಾರಣಿ. ಅವರು ಬಾಲಿಶ ಹೇಳಿಕೆ ಇದುವರೆಗೂ ಕೊಟ್ಟಿಲ್ಲ, ಅದು ನಿದರ್ಶನನೂ ಸಹ ಇಲ್ಲ. ಅವರಿಗೆ ಆದಂಥ ಸುದೀರ್ಘವಾದಂಥ ಅನುಭವ ಇದೆ, ಅನುಭವಸ್ಥರು ಅವರು. ಮತ್ತು ಸಮಾಜವಾದಿ ಚಿಂತನೆ ಇರೋಂಥವ್ರು, ಅತ್ಯಂತ ಸರಳ ಸಜ್ಜನಿಕೆ ರಾಜಕಾರಣಿ ಅಂತ ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ. ಇವತ್ತಿನ ಅವರು ಜವಾಬ್ದಾರಿ, ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರೋಂಥ ದೊಡ್ಡ ಜವಾಬ್ದಾರಿ ಇದೆ ಅವರಿಗೆ. ಅವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಈ ಸರ್ಕಾರದ ವಿರುದ್ಧ, ಈ ಒಂದು ವಸತಿ ಇಲಾಖೆ ಒಂದು ಭ್ರಷ್ಟಾಚಾರದ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತುತ್ತಾರೆ ಅಂತಂದ್ರೆ ಅಷ್ಟು ಸಾಮಾನ್ಯವಾಗಿ ನಾವು ಸ್ವೀಕರಿಸೋದಕ್ಕಾಗಲ್ಲ. ಅದು ನಾವು ಗಂಭೀರವಾಗಿ ತಗೋಬೇಕಾಗತ್ತೆ. ಏನು ಕಳೆದ 2 ವರ್ಷದಿಂದ ಈ ಭ್ರಷ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ನಡ್ಕೊಂಡು ಬಂದೆ, ಅದು ಮುಂದುವರೆದ ಭಾಗ ಅಂತ ನಾನು ಹೇಳ್ತೀನಿ. ಇಲ್ಲಿ ಅವರು ಏನು ಇವರು ಪರ್ಸನಲ್ ಸೆಕ್ರೆಟರಿ ಜಮೀರ್ ಅಹಮದ್ ಅವರ PS ಆದಂಥ ಸರ್ಫರಾಜ್ ಖಾನ್ ಅವರಿಗೆ ಹೇಳ್ತಾರೆ, ಅಲ್ಲಪ್ಪ ನನಗೆ ಗಮನಕ್ಕೆ ಗೊತ್ತಿಲ್ಲದಲೆ 950 ನಿವೇಶನ ಮಂಜೂರಾತಿ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ತಂದು ಕೊಟ್ಟ ಅಂತ ಹೇಳಿ ದುಡ್ಡು ತಗೊಂಡು ಮಾಡಿದಿರಾ ಅಂತ ಹೇಳಿ ಕ್ಯಾ ದಂಡಾವರ ಕ್ಯಾ ಅಂತ ಹೇಳ್ತಾರೆ. ಕರೆಕ್ಟ್, ದಂಡಾವರ ಕ್ಯಾ ಅಂತೇಳಿ. ಅವಾಗ ಇಲ್ಲ ಸರ್ ಗರಿ ನೈ ತೊಮ್ಮೆ ಕೈಸೇದು ಅಂತ ಹೇಳ್ತಾರೆ. ಅವರು ಮನೆನೇ ಇಲ್ಲ ಹೆಂಗ್ ಕೊಡ್ಲಿ ಅಂತೇಳಿ ಅವ್ರು ಹೇಳ್ತಾರೆ, ಮಾಹಿತಿ ಕೊಡ್ತಾರೆ. ಪ್ರತಿ ಗ್ರಾಮದಲ್ಲಿ ಈ ಗ್ರಾಮಕ್ಕೆ 100 ಮನೆ, ಈ ಅಂಬೇಡ್ಕರ್ ವಸತಿ 100 ಮನೆ, ಈ ರೀತಿ ಅಂತೇಳಿ 950 ಮನೆ ಕೊಡ್ತೀವಿ, ದುಡ್ಡು ತಗೊಂಡೇ ನೀವು ಕೊಡ್ತಾ ಇದ್ದೀರಾ ಅಂತೇಳಿ ನೇರವಾಗಿ ಆರೋಪ ವಹಿಸ್ತಾರೆ. ಬರೀ ಏನು ಆಳಂದ ಕ್ಷೇತ್ರದ ಒಂದೇ ನನ್ನ ಕ್ಷೇತ್ರ ಅಲ್ಲ, ಪಕ್ಕದ ಅಫ್ಜಲ್ಪುರ ಕ್ಷೇತ್ರದಲ್ಲೂ ನೀವು ಈ ರೀತಿ ಭ್ರಷ್ಟಾಚಾರ ನಡೆಸಿ ನೀವು ದುಡ್ಡು ಹಣ ಕೊಟ್ಟವರಿಗೆ ನೀವು ಮನೆ ಮಂಜೂರಾತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರು ನೇರವಾಗಿ ಕೇಳ್ತಾರೆ. ಅವರು ವಿ ವಿಲ್ ಹ್ಯಾಂಗ್ ಹಿಮ್ ಅಂತ ಹೇಳ್ತಾರೆ. ನಮಗೆ ಮಾಹಿತಿ ಬಂದ್ರೆ ವಿ ವಿಲ್ ಹ್ಯಾಂಗ್ ಹಿಮ್ ಅಂತ. ಹಂಗಾದ್ರೆ ಅವ್ರು ಹೇಳ್ತಾರೆ ಬಹುತ್ ಲೋಗೋ ತುಮ್ ಹ್ಯಾಂಗ್ ಕರ್ನಾ ಪಡ್ತಾ ಅಂತ ಹೇಳ್ತಾರೆ. ಬಾರಿ ಜನಕ್ಕೆ ನೀವು ಈ ರೀತಿ ಇದು ಮಾಡ್ಬೇಕು. ಮುಂದುವರೆದ ಭಾಗವಾಗಿ ಅವ್ರು ಏನ್ ಹೇಳ್ತಾರೆ, ನನ್ನಲ್ಲಿರುವ ಮಾಹಿತಿ ಬಹಿರಂಗವಾದ್ರೆ ಸರ್ಕಾರದ ಅಡಿಪಾಯನೇ ನಡಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್. ಸೊ ಇಷ್ಟೆಲ್ಲ ಒಂದು ನಮ್ಮ ಹತ್ರ ಮಾಹಿತಿ ಇದ್ದಿ
ಒಂದು ಏನು ಕಡು ಬಡವರು ಈ ರಾಜ್ಯದಲ್ಲಿ ಇವತ್ತು ನ್ಯಾಯನೇ ಸಿಗೋಂಥದ್ದಿಲ್ಲ ಮೇಡಮ್. ಇವತ್ತು ಬೆಲೆ ಏರಿಕೆಯಿಂದ ಇಡೀ ರಾಜ್ಯನೇ ತಲ್ಲಣಗೊಂಡಿದೆ. ಇವತ್ತು ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, SC SP TSP ಆಗಿರ್ಬೋದು, ಬೋವಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಬಾಣಂತಿಯರ ತಾವು ಆಗಲೇ ಉಲ್ಲೇಖ ಮಾಡಿ ಇಷ್ಟೆಲ್ಲ ಸುದೀರ್ಘವಾಗಿ ಮೊನ್ನೆ ಮುಗ್ಧ 11 ಜನದ RCB ಕಾಲ್ತುಳಿತಕ್ಕೆ ಅವರಿಗೆ ಅನ್ಯಾಯ ಮಾಡಿದಂಥ ಇವರು ಅಸಮರ್ಪಕ ಒಂದು ಆಡಳಿತದ ಮಾಡಿರೋದು ಮುಂದುವರೆದ ಭಾಗ. ಇವರು ಮನೆನೇ ಇಲ್ಲ ಅಂತ ಹೇಳ್ತಾರೆ. ಕಳೆದ 2 ವರ್ಷದ 10 ರಿಂದ 12 ಸಾವಿರ ಮನೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಈಗ 43,000 ಮನೆಗಳಿಗೆ ಶಿಫಾರಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇವರು ಒಂದು ಕೊಡ್ತಾರಾದ್ರೆ ಎಷ್ಟು ಅಂತ ಅನ್ಕೊಂಡ್ರಿ? ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ಆಧುನಿಕ ಯುಗದಲ್ಲಿ ಇವತ್ತು ನೆಲೆ ಇಲ್ಲ, ಸೂರಿಲ್ಲ, ಬದುಕಿಲ್ಲ. ಇವತ್ತು ಮಳೆ, ಇವತ್ತು ರಾಜ್ಯದಲ್ಲಿ ಅಲೆಮಾರಿ ಸಮುದಾಯ ಅಂತ ಇದೆ ಮೇಡಮ್. ಇವತ್ತು ಏನಾದ್ರೂ ಗುಡಿಸ್ಲು ಗೂಡಾರ ಟೆಂಟು ಜೋಬಿನಲ್ಲಿದ್ದಾರೆ ಅಂತಂದ್ರೆ ಅಲೆಮಾರಿ ಸಮುದಾಯಗಳು. ಇವತ್ತು ನಾವು ಆಧುನಿಕ ಯುಗದಲ್ಲಿ ಇವತ್ತು ಅಪಾರ್ಟ್ಮೆಂಟು, ಭಾರಿ ದೊಡ್ಡ ಒಂದು ಮಾಲು, ಈ ತರದ ಬದುಕು ನಾವು ನೋಡ್ತಾ ಇರೋ ಸಂದರ್ಭದಲ್ಲಿ ಅವರು ದಿನನಿತ್ಯ ಇವತ್ತು ಮಳೆ ಬಂದ್ರೆ ಇವತ್ತು ಟಾರ್ಪಲ್ ಇಲ್ಲ ಮೇಡಮ್. ಈ ಸರ್ಕಾರಕ್ಕೆ ನಾನು ಒಂದು ಅಲೆಮಾರಿ ನಿಗಮಕ್ಕೆ ಕೇಳ್ತಾ ಇದ್ದೀನಿ ಟಾರ್ಪಲ್ ಅಂತ ಹೇಳಿ. ಯಾರೋ ಒಂದು ಅಧಿಕಾರಿಗಳು ಪಾಪ ಮಲ್ಲಿಕಾರ್ಜುನ್ ಅಂತ ಹೇಳಿ ಅವ್ರು ಕೊಡ್ಸಿದ್ದಾರೆ. ಬರೀ ಒಂದು ಸಣ್ಣ ಒಂದು ಹೇಳಿದ್ದು ಸರ್ಕಾರದಲ್ಲಿ ಇದೇ ಇಲ್ಲ, ಅವ್ರದ್ದು ಯೋಜನೆನೇ ಇಲ್ಲ, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳಿ. ಇವತ್ತು ಎಷ್ಟೋ ಸಾವುಗಳಾಗ್ತದೆ. ಹಾವು, ಒಂದು ಪಶು ಪಕ್ಷಿ ಪ್ರಾಣಿಗಳು ಅತ್ಯಂತ ಕೀಳಾಗಿ ಬದುಕ್ತಾರೆ. ಇವತ್ತು ಗುಡಿಸ್ಲು ಗುಡಾರ ಜೋಬಡಿನಲ್ಲಿ ಬದುಕ್ತಿರೋ ಅಂತ ಅಲೆಮಾರಿ ಸಮುದಾಯಗಳು, ಅದು ನಿರ್ಗತಿಕ ಬಡವರಾಗಿರ್ಬೋದು, ಅವ್ರಿಗೆ ಕೊಡ್ತಿರೋದಂತ ಎಷ್ಟು ಅಂತ ಅನ್ಕೊಂಡ್ರೆ ನಿಮ್ಮ ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ 1.25 ಲಕ್ಷ ಅಷ್ಟೇ ಕೊಡ್ತಿರೋದು. ಅದು ಏನು ಜಿಲ್ಲೆಗೆ 4-5 ಟಾರ್ಗೆಟ್ ಕೊಡ್ತಾರೆ. ಹಿಂದುಳಿದವ್ರದವರಿಗೆ ಇಷ್ಟು, OBC ಇವರಿಗೆ SC ಇಷ್ಟು, ST ಇಷ್ಟು ಅಂತೇಳಿ ಅದು ಲಾಟ್ರಿ ಹಾಕಿ ತಗೋಬೇಕು. ಅದಕ್ಕೆ ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಒಂದು ವ್ಯವಸ್ಥೆ. ಮತ್ತೆ ನಗರ ಮತ್ತು ಪಟ್ಟಣದಲ್ಲಿ 2 ಲಕ್ಷ. ಈ 1.25 ಲಕ್ಷ 2 ಲಕ್ಷದಲ್ಲಿ ಮನೆ ಕಟ್ಟೋದಕ್ಕೆ ಒಂದು ಇಟ್ಕೆನೂ ತರೋದಕ್ಕಾಗಲ್ಲ, ಸಿಮೆಂಟ್ ತರಕ್ಕಾಗಲ್ಲ. ಇಂಥ ಪರಿಸ್ಥಿತಿನಲ್ಲಿ ಅವರಿಗೆ ಮತ್ತೆ ಒಂದು ಆಮಿಷಕ್ಕೆ ಬಲಿ ಮಾಡಿ ಈ ಸಮುದಾಯ ಒಂದು ಏನೋ ಒಂದು ಶೋಷಿತ ಸಮುದಾಯಗಳಿಗೆ ಮಾರಣ ಹೋಮ ಮಾಡ್ತಾ ಇದೆ. ಗಾಟ್ ರಿಷಿಕ್ ಅವರೇ, ನೀವು BJP JDS AF ಯಾರೇ ಆಗಿದ್ರು ಕೂಡ ಅವ್ರು ಬಿಡಿ, ಸಮಟೈಮ್ಸ್ ಮಿತ್ರದಲ್ಲಿರ್ತಾರೆ, ಒಂದ್ಸತಿ ಇರಲ್ಲ, ಆ ಥರದ ಕನ್ಫ್ಯೂಷನ್. ನೀವೇನಾದರೂ ವಿರೋಧ ಮಾಡ್ತೀರಿ ಅಂದರೆ ವಿರೋಧ ಪಕ್ಷದವರು ಸಿಕ್ಕಿದ್ನು ತಂದು ಜನರ ಮುಂದೆ ಬ್ಯಾಡದ ರೀತಿಯಲ್ಲಿ ಪೋಟ್ರೆ ಮಾಡುವಂಥ ಪ್ರಯತ್ನ ಅಂತ ಹೇಳ್ತಾರೆ ಸಹಜವಾಗಿ. ಬಟ್ ಇಲ್ಲಿ ಮಾತಾಡ್ತಿರೋದು BR ಪಾಟೀಲ್ ಅವರು ತಮ್ಮ ಪಕ್ಷದ ಕುರಿತಂತೆಯೇ ಮಾತಾಡ್ತಾ ಇದ್ದಾರೆ. ಮೊದಲನೇ ಸತಿ ಮಾತಾಡ್ತಿದ್ದಾರಾ? ನೋ. ಬಸವರಾಜ ರಾಯರೆಡ್ಡಿ ಅವರು ಈ ಹಿಂದೆ ಒಂದ್ಸಲಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಕರ್ನಾಟಕ ಅಂತ ಹೇಳಿದವರು, ಈಗ ಅದರ ಬೆನ್ನಲ್ಲೀಗ ಮತ್ತೊಂದು BR ಪಾಟೀಲ್ ಅವರು ಅಲ್ಲಾಗ್ತಿರುವಂಥ ಭ್ರಷ್ಟಾಚಾರದ ಬಗ್ಗೆನೇ ಉಲ್ಲೇಖ ಮಾಡ್ತಾರೆ ಅನ್ನೋದಾದರೆ ಇದು ವಿರೋಧ ಪಕ್ಷದ ಕತೆ ಅಲ್ಲ. ಆಡಳಿತ ಪಕ್ಷದಲ್ಲಿರುವಂಥ ಅಸಮಾಧಾನಗಳು, ಅನುದಾನದ ಹಂಚಿಕೆಯಲ್ಲಾಗಿರುವಂಥ ವ್ಯತ್ಯಾಸಗಳು, ಕಡೆ ಪಕ್ಷ ತನ್ನ ಕ್ಷೇತ್ರದ ಜನಕ್ಕೆ ಬರಬೇಕಾದಂಥ ವಸತಿಯಲ್ಲೂ ಆಗುತ್ತೆ ಭ್ರಷ್ಟಾಚಾರ ಅಂದರೆ. ಏನು ಹೇಳೋದು ಇದಕ್ಕೆ? ಮೇಡಮ್ ನೋಡಿ, ನಮ್ಮ ಕಾಂಗ್ರೆಸ್ ಸ್ನೇಹಿತರು ಒಂದು ಹೇಳಿಕೆ ಕೊಟ್ಟರು. ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಹಿಂದೆ ಯಾವುದೇ ಭ್ರಷ್ಟಾಚಾರ ಆಗಿರುವಂಥದ್ದು ಪ್ರೂವ್ ಆಗಿದ್ರೆ ನಾವು ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು, ಅಥವಾ ಕೊಡಿಸ್ತೀವಿ ಅಂತ ಹೇಳಿದ್ರು. ಫಸ್ಟ್ ಕ್ವೆಶನ್ ಸ್ಟ್ರೈಟ್ ಅವೇ ನಾನು ನಮ್ಮ ಸ್ನೇಹಿತರು ಕೇಳಕ್ಕೆ ಬಯಸ್ತೀನಿ, ಯಾವ ಹಗರಣದಲ್ಲಿ ಯಾರ್ಯಾರಿಗೆ ಯಾವ ರೀತಿ ಶಿಕ್ಷೆ ಕೊಡಿಸಿದ್ದೀರಾ ಅನ್ನೋದನ್ನ ದಯಮಾಡಿ ತಾವು ರಾಜ್ಯದ ಜನತೆ ಮುಂದೆ ಹೇಳಬೇಕು, ಮೊದಲನೇದಾಗಿ. ಎರಡನೇದಾಗಿ, ಇವ್ರು ಹೇಳ್ತಾ ಇದ್ರು, ಹರಿಕತೆ ಹೇಳ್ತಾ ಇದ್ರು, ಇವತ್ತಿಂದು ಯುಗ ಏನು ನಮ್ಗೇನು ಗೊತ್ತೇ ಇಲ್ಲ ಪಾಪ, ಅಂದರೆ ಹಿಂಗೆ ಹಿಡಿಯುತ್ತೆ ಏನು ಎತ್ತ ಅಂದ್ಕೊಂಡು. ಇವರಿಗೆ ನೈತಿಕತೆ ಅನ್ನೋದೇ ಇರೋದಾಗಿದ್ರೆ ಸನ್ಮಾನ್ಯ BR ಪಾಟೀಲ್ ಅವರು ಅವರ ಹೆಸರಿನಲ್ಲಿ ಬಂದಿರುವಂಥ ಇದೊಂದು ಆಡಿಯೋ ಅವ್ರ ಪ್ರಕಾರ ಕರೆಕ್ಟ್ ಇಷ್ಟೊತ್ತಿಗಾಗಲೇ ಮಾಧ್ಯಮದಲ್ಲಿ ಬಂದು ಇದು ನನ್ನ ಆಡಿಯೋ ಅಲ್ಲ, ಇದು ಇಂದ ಆಗಿರುವಂತ ಆಡಿಯೋ ಅಂತ ಅಂದ್ಬಿಟ್ಟು ಒಂದು ಹೇಳಿಕೆ ಕೊಡಬೇಕಾಗಿತ್ತು. ಸ್ವತಃ ಅವರೇ ಬರಬೇಕು. ಯಾಕಂದ್ರೆ ಇವಾಗ ಯುಗ ಅಲ್ವಾ, ಮತ್ತೆ ಅವ್ರದ್ದು ಯಾವ್ದೋ ಕ್ಲೋನ್ ಬಂದ್ಬಿಟ್ರೆ ನಾವು ಆಮೇಲೆ ಅವ್ರದ್ದು ಬದಲಾಗಿ ಯಾರೋ ಕ್ಲೋನ್ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಕೊಳಕ್ಕಾಗಲ್ವಲ್ಲ. ಅದಕ್ಕೆ ಸ್ವತಃ BR ಪಾಟೀಲ್ ಅವರೇ ಅವ್ರದ್ದು ಐಡೆಂಟಿಟಿ ಕಾರ್ಡ್ ಇಟ್ಕೊಂಡು ಬಂದುಬಿಟ್ಟು ಮಾಧ್ಯಮದಲ್ಲಿ ನಾನೇ BR ಪಾಟೀಲು, ನಾನೇ ಹೇಳಿಕೆ ಕೊಡ್ತಾ ಇದ್ದೀನಿ, ನಾನು ಹೇಳಿರುವಂಥದ್ದು ಈ ಆಡಿಯೋ ಅಲ್ಲ ಅಂತ ಫಸ್ಟ್ ಹೇಳಿಕೆ ಕೊಡಬೇಕಾಗಿತ್ತು. ಇನ್ನು ಎರಡನೇದು ಇದ್ರ ವಿಚಾರವಾಗಿ ಸನ್ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವ್ರನ್ನ ಕೇಳಿದ್ರೆ ಅವ್ರದ್ದು ಹಳೆ ಕ್ಯಾಸೆಟ್ ಅದು, ನನಗೆ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ, ಅಥವಾ ಇದು ಆ ರೀತಿ ಹೇಳಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಇವತ್ತಿನ ದಿವಸದಲ್ಲಿ ನಿಮಗೆ ನಿಮ್ಮದೇ ಶಾಸಕರು, ಕಾಂಗ್ರೆಸ್ಸಿನಲ್ಲಿ ಇರುವಂಥ ಒಬ್ಬ ಹಿರಿಯ ಶಾಸಕರು, ಅವರ ಆಡಿಯೋ ನಿಮಗೆ ಈ ರೀತಿ ಆಗಿ ಬಂದಿರಬಹುದು ಅಂತ ನಿಮ್ಮ ಪ್ರಕಾರನೇ ಹೇಳೋದಾದರೆ, ನಾಳೆ ಸರ್ಕಾರದಲ್ಲಿ ಸನ್ಮಾನ್ಯ ಪರಮೇಶ್ವರ್ ಅವರೇ ತಮ್ಮ ವಾಯ್ಸ್ ಡೇ ಇದೇ ರೀತಿ ಮಾಡಿಬಿಟ್ರೆ ನಾಳೆ ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ಹಚ್ಚೋ ಕೆಲಸಗಳು ಬೇಕಾದಷ್ಟು ಆಗ್ಬೋದು. ಹಾಗಾದ್ರೆ ನೀವು ಏನ್ ಆಕ್ಷನ್ ತಗೊಳ್ತೀರಾ? ಹಾಗಾದ್ರೆ ನೀವು ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಇಲ್ವಾ? ಹಾಗಾದ್ರೆ ಇಮಿಡಿಯೇಟ್ ಆಗಿ ತಗೋಬೇಕು ನೀವು. ಇದು ಯಾರು ಹೇಳಿದರೆ, ಯಾರು ಹೇಳಿಲ್ಲ, ಇದು ನಿಜನಾ ಒರಿಜಿನಲ್ ಇಲ್ವಾ, FSLಗೆ ಏನೇನು ಹರಿಕತೆ ಸ್ಟೋರಿ ಹಳೆ ಕ್ಯಾಸೆಟ್ ಹೇಳ್ತಿರಲ್ಲ ನೀವು, ಅದಷ್ಟನ್ನು ಮಾಡ್ಬೇಕು ಇಮಿಡಿಯೇಟ್ ಆಗಿ.
ಕೇವಲ ಅಷ್ಟೇ ಅಲ್ಲ ಉಲ್ಲೇಖ ಮಾಡ್ತಾರೆ, ನನ್ನ ಹತ್ರ ಇರುವಂತ ಕೆಲವೊಂದು ವಿಷಯಗಳು ಹೊರಗಡೆ ಬಂತು ಅಂತ ಹೇಳಿದ್ರೆ ಪಾಯಿಂಟ್ ಬರ್ತೀನಿ ನೋಡಿ. ಇಲ್ಲಿ ಇವರು ಫಸ್ಟ್ ಕ್ಲಾರಿಟಿ ಕೊಡಬೇಕಾಗಿರೋದು ಅದು ಎಐ ಅಥವಾ ಸನ್ಮಾನ್ಯ BR ಪಾಟೀಲ್ ಅವರು ಹೇಳಿರುವಂತದ್ದು ಅಂತ ಕ್ಲಾರಿಟಿ ಕೊಡಬೇಕು. ಅದು ಕೊಡಲ್ಲ ಬಿಡಿ, ಕೊಡಲ್ಲ. ಅವ್ರು FISL ಕಳಿಸ್ತೀವಿ, ಅದು ಯಾರೋ ಮಾರ್ಪಡ್ ಅಂತಾನೆ ಹೇಳ್ತಾರೆ. ಇದು ಇನ್ನು ಎರಡನೇದು, ಈಗ ಸನ್ಮಾನ್ಯ BR ಪಾಟೀಲ್ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ಏನಿದೆಯಲ್ಲ ಅದನ್ನ ಕೇಳಿಸ್ಕೊಂಡಿರುವಂತವ್ರು ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರ PS. ಅವರಾದ್ರೂ ಬಂದು ಹೇಳಿಕೆ ಕೊಡ್ಬೇಕಾಗಿತ್ತಲ್ವಾ? ಅವ್ರು ಜವಾಬ್ದಾರಿಯುತವಾಗಿರುವಂತವ್ರು, ಅವ್ರ ಡಿಪಾರ್ಟ್ಮೆಂಟ್ಗೆ ಬಂದಿರುವಂತವ್ರು, ಅವ್ರು ಬಂದು ಹೇಳಿಕೆ ಕೊಡ್ಬೇಕಾಗಿತ್ತು. ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಹಿಂಗೆ ಹೇಳಕ್ಕಾಗುತ್ತೆ? ನಿಮ್ ಜನ್ಮಕ್ಕೆ ನಷ್ಟ ಆಗಲ್ವಾ ಅಂತ ಈ ತರ ಎಲ್ಲ ಡೈಲಾಗ್ ಹೊಡೆಯಕ್ಕಾಗುತ್ತೆ? ಈಗ ನಿಮ್ಮದೇ ಸಚಿವಾಲಯದಲ್ಲಿ ನಿಮ್ಮದೇ PS ಅಲ್ಲಿ ನಿಮ್ ಜನ್ಮಕ್ಕೆ ನಷ್ಟ ಆಗಲ್ವಾ ಅಂತ ಅಂದ್ಬಿಟ್ಟು ಹೇಳೋದನ್ನ ಬಿಟ್ಬಿಟ್ಟು ಎಲ್ಲಿದ್ದೀರಾ ಸ್ವಾಮಿ ನೀವು? ಬರ್ಬೇಕು ತಾನೆ, ಇಲ್ಲಿ ಕ್ಲಾರಿಫಿಕೇಶನ್ ಕೊಡ್ಬೇಕು ತಾನೆ. ಈಗ ನಿಮ್ಮ ಮೇಲೆ ಅಲಿಗೇಷನ್ಸ್ ಬಂದಿದೆ, ಇದು ನಿಜ ಅಲ್ಲ ಅಂತ ನೀವು ಹೇಳಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಮಾಧ್ಯಮನ ಕರೆದ್ಬಿಟ್ಟು ಹೇಳ್ಬಿಡಿ. ಫಸ್ಟ್ ಇದು ಸುಳ್ಳು ಅಂತ ಪ್ರೂವ್ ಮಾಡಿ ನೀವು, ಆಮೇಲೆ ಅದು ಎಲ್ಲಿ ಯಾವ ತರ ಏನಾಗಿದೆ ಅನ್ನೋಂಥದ್ದು. ಸೊ ನೀವು ಈ ಯಾವುದೂ ಎಲಿಗೇಷನ್ಸ್ ನೀವು ಪ್ರೂವ್ ಮಾಡಕ್ ಬಂದಿಲ್ಲ ಅಂತ ಹೇಳಿದ್ರೆ ನಮಗೆ ಕರ್ನಾಟಕ ರಾಜ್ಯ ಜನತೆಗೆ ಇದು ಆಗಿರುವಂಥದ್ದು ನಿಜ. ಇನ್ನ ಅವ್ರು ಹೇಳ್ತಾರೆ ನಿಮಗೆ 950 ನಿವೇಶನಗಳ ಹಂಚಿಕೆ ಆಗಿದೆ, ಬರೀ ಎಕ್ಸಾಂಪಲ್ ಅಂತ ಹೇಳ್ತಾ ಇರೋದು. ಅವರ ಕ್ಷೇತ್ರ ಹಾಗೂ ಅವರ ಪಕ್ಕದ ಕ್ಷೇತ್ರದ ಸೇರಿಸ್ಬಿಟ್ಟು 950 ಅಂತ ಹೇಳ್ತಾ ಇದ್ದಾರೆ. ನೀವು ಕರ್ನಾಟಕ ರಾಜ್ಯಾದ್ಯಂತ ತಗೊಂಡ್ರೆ ನೀವು ಎಷ್ಟಿದೆ? 200 ಕ್ಷೇತ್ರ ಇಂಟು ಅವನ ಆವರೇಜ್ 900 ಅಥವಾ 1000 ತಗೊಂಡ್ರೆ ರೌಂಡ್ ಆಫ್ ಮಾಡ್ಬಿಟ್ಟು ನಿಮಗೆ ಎಷ್ಟು 1000 ಮನೆಗಳು ಸ್ವಾಮಿ ನೀವು. ಆಮೇಲೆ ಒಂದು ಕ್ಲೇಮ್ಸ್ ಹೇಳ್ತೀರಾ ನೀವು, ನನ್ನದೇ ಲೆಟರ್ ಹೆಡ್ ಅಲ್ಲಿ ಕಳಿಸಿದ್ರೆ ನೀವು ಕೊಡಲ್ಲ, ನನ್ನದೇ ಲೆಟರ್ ಹೆಡ್ ತಗೊಂಡ್ಬಿಟ್ಟು ಪಂಚಾಯಿತಿ ಚೇರ್ಮನ್ ತಗೊಂಡು ಬಂದ್ರೆ ದುಡ್ಡು ಇಸ್ಕೊಂಡು ನೀವು ಅವ್ರಿಗೆ ನಿವೇಶನ ಹಂಚಿಕೆ ಮಾಡ್ತಾ ಇದ್ದೀರಾ ಅಂದ್ರೆ ಸನ್ಮಾನ್ಯ BR ಪಾಟೀಲ್ ಅವ್ರಿಗೆ ನನಗಷ್ಟು ವ್ಯಾಲ್ಯೂ ಇಲ್ಲ, ನನ್ನ ಲೆಟರ್ ಹೆಡ್ಗೂ ವ್ಯಾಲ್ಯೂ ಇಲ್ಲ ಅಂತನಾ? ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಲೆಟರ್ ಹೆಡ್ ಇರಲಿ ಆ ಲೆಟರ್ ಹೆಡ್ ಜೊತೆಗೆ ಕೊಡಬೇಕಾಗಿರೋ ಅಂತ ಹಣ ಸಂದಾಯ ಆದ್ರೆ ಮಾತ್ರ ಕೆಲಸ ಆಗುತ್ತೆ ಅಂತನಾ? ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ ನೀವು? ಇದ್ರದ ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ಏನ್ ಹೇಳ್ತಾರೆ ಅವರು, ಇಲ್ಲಿ ಸ್ಟಾಪ್ ಮಾಡಲ್ಲ ಅವರು. ಏನ್ ಹೇಳ್ತಾರೆ, ನನಗೆ ಗೊತ್ತಿರುವಂತ ಮಾಹಿತಿಗಳು ನಾನೇನಾದ್ರೂ ಅಪ್ಪಿತಪ್ಪಿ ನಾನು ಬಾಯಿ ತೆಗೆದು ಬಿಟ್ರೆ ಸರ್ಕಾರ ಶೇಕ್ ಆಗೋಗ್ಬಿಡುತ್ತೆ, ಸರ್ಕಾರ ಅಳ್ಳಾಡೋಗ್ಬಿಡುತ್ತೆ, ನಾಳೆ ಸರ್ಕಾರನೇ ಬಿದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬರೀ ನಿಮಗೆ ವಸತಿ ಸಚಿವಾಲಯ, ನಿಮ್ಗೆ ಹೌಸಿಂಗ್ ಮಿನಿಸ್ಟ್ರಿಯಲ್ಲೇನೆ ನಿಮ್ಗೆ ಇಷ್ಟು ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅನ್ನೋ ವಿಚಾರ ಬಿಟ್ಟು ಇನ್ನು ಯಾವ್ಯಾವ ಸಚಿವಾಲಯದಲ್ಲಿ ಯಾರ್ಯಾರ ಬಂಡವಾಳಗಳು ಇವ್ರ ಹತ್ರ ಇದೆ ಅಂತ ಆಗುತ್ತೆ? ಹಾಗಾದ್ರೆ ಈಗ ಸನ್ಮಾನ್ಯ ಗೃಹ ಸಚಿವರೇ ಇದನ್ನ ಯಾಕೆ ನೀವು ಬಾಯಿ ಮುಚ್ಚಿಸ್ತಾ ಇಲ್ಲ? ಹಾಗಾದ್ರೆ ಅವ್ರು ಹೇಳ್ತಾರೆ ನಿಜನ? ಹಾಗಾದ್ರೆ ಬಾಯಿ ಬಿಟ್ಟಿದ್ದಾರೆ. ಅಲ್ಲ ಮೇಡಮ್, ಅದೇ ಅಲ್ಲಿ ಬರ್ತಾ ಇರುವಂತದ್ದು. ಅವ್ರನ್ನ ಏನೇ ಕೇಳಿದ್ರು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಇನ್ನ ಸನ್ಮಾನ್ಯ CM ಅವರು, ನೀವು ಈ ಹಿಂದೆ ಸದನದಲ್ಲಿ ಒಪ್ಕೊಂಡು ಹೇಳಿದ್ರಿ 189 ಕೋಟಿ ಅಲ್ಲ 90 ಕೋಟಿ ಅಷ್ಟೇ ಹಗರಣ ಆಗಿರೋದು ವಾಲ್ಮೀಕಿ ಹಗರಣದಲ್ಲಿ, ಯಾರು ತಪ್ಪು ಮಾಡಿಲ್ಲ, ಅಧಿಕಾರಿಗಳು ತಪ್ಪು ಮಾಡಿರೋದು ಅಂತ ಹೇಳಿದ್ರಿ ಸದನದಲ್ಲಿ. ಅಲ್ಲಿ ಪಾಪ ಅವರು ಅಮಾಯಕ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ಕೆ ಈ ವಿಚಾರ ಆಚೆ ಬಂತು. ಇಲ್ಲ ಅಂದಿದ್ರೆ ಈ ವಿಚಾರ ಆಚೆನೆ ಬರ್ತಿರ್ಲಿಲ್ಲ. ಇವತ್ತು ನಾವು ಅದನ್ನೇ ಪ್ರೊಜೆಕ್ಷನ್ ಮಾಡಿ ನೋಡೋದಾದ್ರೆ PS ಇದ್ದಾರೆ ಸರ್ಫರಾಜ್ ಖಾನ್ ಅವರು ಎಷ್ಟೆಷ್ಟೋ ವಿಷಯಗಳು ಬಾಯಿ ಬಿಟ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಇನ್ನು ಅದು ಏನೇನು ವಿಷಯಗಳಿದೆ ನಮಗೆ ಗೊತ್ತಿಲ್ಲ. ನಾಳೆ ಒಂದು ವೇಳೆ ಇವ್ರೇನಾದ್ರೂ ಸಿಗಾಕೊಂಡ್ಬಿಟ್ಟಿದ್ರೆ ಅವ್ರು ಹೇಳ್ತಾ ಇದ್ರು ವಿ ವಿಲ್ ಹ್ಯಾಂಗ್ ದೆಮ್ ಅಂತ ಅಂದ್ಬಿಟ್ಟು. ಅಲ್ಲ ಸ್ವಾಮಿ, ನೀವು ಯಾರನ್ನ ಹ್ಯಾಂಗ್ ಮಾಡ್ತಿದ್ರು, ನೀವೇ ಹ್ಯಾಂಗ್ ಮಾಡ್ಕೊಂಡ್ಬಿಡ್ತಿದ್ರು ನಮಗಂತೂ ಗೊತ್ತಿಲ್ಲ. ಒಂದು ವೇಳೆ ಏನಾದ್ರೂ ನೀವೇ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ರೆ ಅದಾದ ಮೇಲೆ ಏನಾದ್ರು ಇದು ಆಚೆ ಬಂದ್ಬಿಟ್ಟಿತ್ತು ಅಂತಂದ್ರೆ ಅದರಷ್ಟು ಅಸಹ್ಯ ಪಡುವಂಥದ್ದು, ಅದರಷ್ಟು ಬೇಜಾರಾಗುವಂಥ ವಿಷಯ ಯಾವುದೂ ಇರ್ತಿರ್ಲಿಲ್ಲ. ಇನ್ನ ಇವ್ರು ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಮೇಡಮ್. ಈಗ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು, ಇಲ್ಲಿ ನಿಮಗೆ ಹಿಂದಿನ ಸರ್ಕಾರದಲ್ಲಿ ಇಷ್ಟು ನಿವೇಶನಗಳಿತ್ತು, ನಮ್ಮ ಸರ್ಕಾರದಲ್ಲಿ ಇಷ್ಟು ಶಿಫಾರಸ್ ಕೊಡ್ತಾ ಇದ್ದೀವಿ ಅಂತ ಇವರಿಷ್ಟು ಹೇಳಿದ ಮೇಲೆ 2 ಕ್ಷೇತ್ರದಲ್ಲಿ ಎಕ್ಸಾಂಪಲ್ ಕೊಟ್ಬಿಟ್ಟು 950 ಇಷ್ಟು ಸ್ಯಾಂಕ್ಷನ್ ಆಗಿದೆ ನಿವೇಶನಗಳು ಅಂತ ಇವರು ಹೇಳಿದ ಮೇಲೆ ಅವ್ರಿಗೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ಇಷ್ಟೊತ್ತಿಗೆ ಅವರು ಪ್ರೆಸ್ ಕಾನ್ಫರೆನ್ಸ್ ಕರೆದ್ಬಿಟ್ಟು ಇಮಿಡಿಯೇಟ್ ಆಗಿ ವಿತ್ ನಂಬರ್ಸ್, ರೀ ಇಲ್ಲಿ ಬೇರೆ ಯಾವ್ದು ಬೇಕಾದ್ರೂ ತಪ್ಪಾಗ್ಬೋದು, ಆದ್ರೆ ನೀವು ಇಲ್ಲಿ ಕೊಡ್ತಾ ಇರುವಂತದ್ದು ನಿವೇಶನಗಳು, ಇಷ್ಟೇ ನಿವೇಶನಗಳು ಇದೆ, ಇಷ್ಟೇ ನಿವೇಶನಗಳು ಕಟ್ಟಿದೀವಿ, ಇಂಥ ಕ್ಷೇತ್ರದಲ್ಲಿ ಇಷ್ಟಿಷ್ಟೇ ನಿವೇಶನಗಳಿದೆ ಅಂತದ್ದು ನಿಮ್ಮ ಹತ್ರ ನಂಬರ್ಸ್ ಇರುತ್ತೆ. ಆ ನಂಬರ್ಸ್ಗಳು ಹೇಳ್ಬಿಡಿ. ಈಗ ಈ ಆಡಿಯೋದಲ್ಲಿ ಇರುವಂತ ಯಾವ ಕ್ಷೇತ್ರದಲ್ಲಿ ಯಾವ ತಾಲೂಕು ಯಾವ ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಎಷ್ಟೆಷ್ಟು ನಂಬರ್ಸ್ ಅವ್ರು ಹೇಳ್ತಾ ಇದಾರಲ್ವಾ, ತೆಗೆದ್ಬಿಡಿ. ಅಲ್ಲಿ ಯಾವ ಪ್ರಾಜೆಕ್ಟ್ ನಡೀತಾ ಇದೆ, ಅಲ್ಲಿ ಎಷ್ಟು ನಿವೇಶನಗಳು ನೀವು ಹಂಚಿಕೆ ಮಾಡಿದೀರಾ, ನಿಜವಾಗ್ಲೂ ಹಂಚಿಕೆ ಮಾಡಿದೀರಾ ಮಾಡಿಲ್ವಾ, ಕ್ಲಾರಿಟಿ ಕೊಟ್ಬಿಡಿ ಜನರ ಮುಂದೆ. ಮುಗ್ದೇ ಹೋಯ್ತಲ್ಲ. ನೀವು ಈ ಕೆಲಸ ನೀವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ವಿರೋಧ ಪಕ್ಷವಾಗಿ ನಾವಾಗ್ಲಿ ನಮ್ಮ BJP ಸ್ನೇಹಿತರು ನಾವು ಯಾರೇ ಆಗ್ಲಿ ಇದನ್ನ ಇಲ್ಲಿಗೆ ನಾವು ಬಿಡೋವಂಥದ್ದು ಇಲ್ವೇ ಇಲ್ಲ. ನಾವು ನಾಳೆಯಿಂದ ಇದ್ರ ವಿರುದ್ಧವಾಗಿ ಉಗ್ರ ಹೋರಾಟ ಮಾಡ್ತಿರ್ತೀವಿ. ಆಮೇಲೆ ಈಗ ಈ ಆಡಿಯೋ ಕೂಡ ನಾವು ಆ FSL ರಿಪೋರ್ಟ್ ಕಳಿಸಿ ಅವ್ರು ಅದು ಇಲ್ವೋ ಅಂತ ಅದನ್ನು ತೆಗಿಸ್ತೀವಿ. ಒಂದು ವೇಳೆ ಇದೇನಾದ್ರು ಪ್ರೂವ್ ಆಗುತ್ತೆ ಅನ್ನೋದಾದ್ರೆ ಸ್ಟ್ರೈಟ್ ಅವೇ ಜಮೀರ್ ಅಹಮದ್ ಖಾನ್ ಅವರೇ ತಾವು ದಯಮಾಡಿ ಇದನ್ನ ಪರಿಗಣಿಸ್ಕೋಬೇಕು, ಸೀರಿಯಸ್ ಆಗಿ ರಾಜೀನಾಮೆ ಕೊಡ್ಬೇಕು. ತಾವು ರಾಜೀನಾಮೆನೇ ಪರಿಹಾರನ ಹಂಗಾದ್ರೆ? ಹೌದು, ಇವ್ರು ಹೇಳಿದಾಗೆ
ಬೇರೆ ಯಾರೋ ಪಕ್ಷದ ಶಾಸಕರು ಹೇಳಿದ್ರೆ ಈ ಮಾತನ್ನ ಕಡೆಗಣಿಸಬಹುದಾಯ್ತು. ಅವ್ರೇನಂದ್ರು ಎಲ್ಲಾ ಪಕ್ಷದಲ್ಲೂ ಉಪ್ಪು ತಿನ್ನೋರಿದ್ದಾರೆ, ನೀರು ಕುಡಿಯೋರಿದ್ದಾರೆ. ಹಿಂಗ್ ಇವ್ರ ಹೇಳಿಕೆ ಪ್ರಕಾರ ಹೋದ್ರೆ ಬೆಂಗಳೂರಲ್ಲಿ ಒಂದು ಸಮುದ್ರನೇ ಮೋಸ್ಟ್ಲಿ ಕಟ್ಬೇಕಾಗುತ್ತೆ ಅನ್ಸುತ್ತೆ. ಆಮೇಲೆ ಇನ್ನೊಂದ್ ಮಾತು ತಾವ್ ಹೇಳಿದ್ರಿ, ನಾವು ಅಲ್ಲೂ ಮಿತ್ರ ಆಗಿರ್ತೀವಿ, ಇಲ್ಲೊಂದು ನಾವು ಯಾರಿಗೂ ಮಿತ್ರ ಅಲ್ಲ ಮೇಡಮ್. ಎಲ್ಲಿ ಭ್ರಷ್ಟಾಚಾರ ಇರುತ್ತೋ ಅದ್ರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಅದು ಯಾರೇ ಮಾಡಿದ್ರು ನಾವು ಸುಮ್ಮನೆ ಇರಲ್ಲ. ಮತ್ತು ಇದಕ್ಕೊಂದು ಸಣ್ಣ ಹಿನ್ನೆಲೆ ಕೊಡೋದಾದ್ರೆ, ರಾಜೀವ್ ಗಾಂಧಿ ವಸತಿ ಯೋಜನೆ ಏನಾಗಿದೆ, ಸೋಮಣ್ಣ ಅವರು ವಸತಿ ಸಚಿವರಾಗಿದ್ದಾಗ 100% ಏನಿದೆ ಈ ವಸತಿನ ಯಾರ್ಯಾರಿಗೆ ಫಲಾನುಭವಿಗಳು ಇರ್ತಾರಲ್ಲ ಅವ್ರಿಗೆ ಕೊಡೋಕ್ಕೋಸ್ಕರ ಅಧಿಕಾರಿಗಳಿಗೆ ಅಧಿಕಾರ ಇತ್ತು. ಸೋಮಣ್ಣ ಅವರು ವಸತಿ ಸಚಿವರಾಗಿದ್ದಾಗ ಈ ರಾಜಕಾರಣಿಗಳ ಸ್ವಾರ್ಥಕ್ಕಾಗಿ ಕಿತ್ತಾಟದಿಂದ 50% ಮಾಡ್ಕೋತಾರೆ. ಅಂದ್ರೆ 50% ಶಾಸಕರ ಅನುದಾನಕ್ಕೆ ಹೋಗುತ್ತೆ, ಇನ್ನು 50% ಅಧಿಕಾರಿಗಳು ಅನುದಾನಕ್ಕೆ ಹೋಗುತ್ತೆ. ಸೊ ಶಾಸಕರುಗಳು ಏನು ಮಾಡ್ತಾರೆ, ಅವ್ರ ಮನೇಲಿ ಕೆಲಸ ಮಾಡೋರಿಗೆ, ಅವ್ರ ಮನೆ ಡ್ರೈವರ್ಗೆ, ಅವ್ರ ಹಿಂಬಾಲಕರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಹಂಚಿಕೆ ಮಾಡೋಕ್ಕೆ ಇಟ್ಕೊತಾರೆ. ಆಮೇಲೆ ಮತ್ತೆ ಇವಾಗ ಸಾಮಾನ್ಯ ಫಲಾನುಭವಿಗಳು, ಈ BPL ಕಾರ್ಡ್ ಹೋಲ್ಡರ್ಸ್ ಯಾರು ಇರ್ತಾರೆ, ಮತ್ತೆ ಯಾರು ಆರ್ಥಿಕವಾಗಿ ಹಿಂದುಳಿರ್ತಾರೆ, ಅವರು ಬರೀ ಅಪ್ಲಿಕೇಶನ್ ತಗೊಂಡವ್ರೆ, ಅವ್ರಿಗೆ ಮನೆ ಸಿಗ್ತಾ ಇಲ್ಲ. ಅಪ್ಲಿಕೇಶನ್ ಜೊತೆ 5 ಲಕ್ಷ ಅವ್ರಿಗೆ ಡೊನೇಷನ್ ಕೊಡ್ಬೇಕು. ಡೊನೇಷನ್ ಏನಕ್ಕೆ, ಅವ್ರ ಮನೆ ಸರ್ಕಾರದಿಂದ ಏನ್ ಬಂದಿದೆ ಅದನ್ನ ಪಡ್ಕೊಳ್ಳೋದಕ್ಕೆ ಇವರೇ ಲಂಚ ಕೊಡ್ಬೇಕು. ಮತ್ತೆ ಇನ್ನೊಂದು ಆಡಿಯೋದಲ್ಲಿ ಅವ್ರು ಹೇಳ್ತಾರೆ, ನನಗೆ ವಿಚಾರಗಳು ಬಂದಿದೆ, ನನ್ಗೆ ವಿಚಾರಗಳು ಹೇಳಿದ್ದಾರೆ. ಅವ್ರ ಪ್ರಕಾರ ಅವ್ರು ಗೊತ್ತವ್ರು ಯಾರು ಹೇಳಿದ್ದಾರೆ ಅವ್ರಿಗೆ ಗೊತ್ತಲ್ಲ, ಅವ್ರನ್ನ ಇಟ್ಕೊಂಡು ತನಿಖೆ ಸ್ಟಾರ್ಟ್ ಮಾಡ್ಲಿ. ಎಲ್ಲಿ ಈ ಜಮೀರ್ ಅಹಮದ್ ಅವರು ಇವಾಗ RCB ಕಪ್ ಗೆದ್ದ ತಕ್ಷಣ ನಮ್ಮ RCB ಅಂತ ಬಂದ್ರು. ಒಂದು ಬೆಳಗ್ಗೆಯಿಂದ ಹೇಳಿಕೆ ಕೊಟ್ಟಿಲ್ಲ. ಟೆಕ್ನಾಲಜಿ ಅಂತ ಕಾಂಗ್ರೆಸ್ ಅವ್ರು ಹೇಳಿದ್ದಾರೆ. ಯಾಕೆ ಅವ್ರ ಹತ್ರ ಮೊಬೈಲ್ ಫೋನ್ ಇಲ್ವಾ, ಅಲ್ಲೊಂದು ವಿಡಿಯೋ ಮಾಡಿ ಬಿಡಕ್ಕಾಗಲ್ವಾ? ಅಲ್ಲಿಂದಾನೇ ಒಂದು ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿ, ಅದು AL ಅಂತ ಅವರೇ ಹೇಳಿ. ಮತ್ತೆ ಇನ್ನೊಂದು ಮಾಧ್ಯಮದಲ್ಲಿ ನಾನು ಗಮನಿಸಿದ, ಮಧ್ಯಾಹ್ನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ. ಯಾರು ದಾಖಲು ಮಾಡಿದ್ದಾರೆ, ಈ ಸ್ವತಃ ಹೌಸಿಂಗ್ ಬೋರ್ಡ್ ಅಲ್ಲಿ ಯಾರು ಅಧಿಕಾರಿ ಇದ್ದಾರೆ ಅವರ ಡಿಜಿಟಲ್ ಸಿಗ್ನೇಚರ್ ಗೋಲ್ಮಾಲ್ ಮಾಡಿ 150ಕ್ಕೂ ಹೆಚ್ಚು ಮನೆಗಳನ್ನ ಒಂದೇ ಸಾರಿ ಅದನ್ನ ಅಲಾಟ್ ಮಾಡಿದ್ದಾರೆ. ಇದು ಸ್ವತಃ ಯಾರು ಶಾಸಕರು ಹೇಳಿಲ್ಲ, ಇಲ್ಲ BJP ಹೇಳಿಲ್ಲ, ಇವ್ರು ಹೇಳಿಲ್ಲ, ನಾವ್ ಹೇಳಿಲ್ಲ, ಸ್ವತಃ ಅಧಿಕಾರಿ ಒಬ್ರು ಹೇಳಿದ್ದಾರೆ, ಅವರೇ ದೂರು ದಾಖಲು ಮಾಡಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಸರ್ಕಾರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ, 40% BJP ಅವರು ಅಂತ ಹೇಳ್ಕೊಂಡ್ ಬಂದಿವಾಗ ಇವ್ರು 60% ಸೇರಿಸಿ 100% ಆಗಿ ಜನರನ್ನೆಲ್ಲ ಮುಳುಗಿಸ್ತಾ ಇದ್ದಾರೆ. ಮತ್ತೆ ಜನರನ್ನ ಸ್ಲಮ್ ಮುಕ್ತ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವಾಗ ಅವ್ರು ಕಟ್ಟಿರೋ ಕಟ್ಟಡ ಅಂತೂ ಕಳಪೆ ಆಗಿ ಗುಣಮಟ್ಟನೇ ಇಲ್ದಂಗಾಗಿದೆ. ಆ ಜನರು ಹೇಳ್ಬೇಕು ಅಂದ್ರೆ ಆ ಸ್ಲಮ್ ಅಲ್ಲಿ ಆ ಜೋಪ್ಟಿ ಹಾಕೊಂಡಿದ್ದಾಗ ಅಲ್ಲೇ ಸುರಕ್ಷಿತವಾಗಿರ್ತಾರೆ. ಇನ್ನ ಇವ್ರು ಬಿಲ್ಡಿಂಗ್ ಕಟ್ಟಿ ಅದು ಬಿದ್ದಿ ಜೀವಾನಿ ಅಷ್ಟು ಭಯ ಬಂದ್ಬಿಟ್ಟಿದೆ ಜನಕ್ಕೆ. ಹೌದು, ಈ ಸರ್ಕಾರದ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ. ಈ ಸ್ಲಮ್ ಬೋರ್ಡರು ಅವ್ರ ಕೆಲಸ ಏನಾಗಿದೆ, ಒಂದ್ ಜಾಗ ತಗೊಂಡು ಒಂದು ಬಿಲ್ಡಿಂಗ್ ಕಟ್ ಬಿಟ್ಬಿಡೋದಾಗಿದೆ. ಟಾರ್ ಹಾಕ್ತೀರಾ, ಇಲ್ಲ ಅಂದ್ರೆ ನೀರ್ ಫೆಸಿಲಿಟಿ ಕೊಡ್ತೀರಾ, ಎಲ್ಲದಕ್ಕೂ BBMP ಅಂತಾರೆ. ಈ BBMP ಅವ್ರ ಹತ್ರ ಹೋದ್ರೆ ಇದ್ ನಮಗ್ ಬರಲ್ಲ, ಸ್ಲಮ್ ಬೋರ್ಡ್ ಅವ್ರು ನಮ್ಗೆ ಇನ್ನ ಟ್ರಾನ್ಸ್ಫರ್ ಮಾಡಿಲ್ಲ ಅಂತಾರೆ. ಯಾರನ್ನ ಕೇಳ್ಬೇಕು ನಾವು? ಇಂಥ ಪರಿಸ್ಥಿತಿ ಇರ್ಬೇಕಾರೆ ಅಂತ ಸೋಮಣ್ಣ ಅವರೇ ದೊಡ್ಡ ನಾಯಕರು, ಅವರೇನೆ ಈ ವಸತಿ ಸಚಿವಾಲಯದಲ್ಲಿ ಮನೆಗಳನ್ನ ಸರಿಯಾಗಿ ಹಂಚಿಕೆ ಮಾಡಕ್ ಆಗಿಲ್ಲ. ಇನ್ನ ಪಾಪ ಜಮೀರ್ ಅಹಮದ್ ಅವರು ಹೆಚ್ಚು ಟ್ರೋಲಲ್ಲಿ ನೋಡಿದ್ದೆ ಹೆಚ್ಚು ಅವ್ರನ್ನ ಸರ್ಕಾರದ ಕಾರ್ಯಕ್ರಮಗಳಿಗಿಂತ. ಇನ್ನು ಅವ್ರೆಲ್ಲಿ ಪಾಪ ಇದಕ್ಕೆ ಎಲ್ಲಿ ಸಮಯ ಇರುತ್ತೆ ಅವ್ರಿಗೆ. ಓಕೆ, ಆಯಿತು. ಈಗ ನೋಡಿ, ಹಲವಾರು ಪ್ರಕರಣಗಳಲ್ಲಿ ಕಾಂಗ್ರೆಸ್ ಇದಕ್ಕೆಲ್ಲ ಅಧಿಕಾರಿಗಳ ಕಾರಣ. ನೀವು ಮೂಡಾ ತೊಗೊಂಡ್ರು, ವಾಲ್ಮೀಕಿ ತೊಗೊಂಡ್ರು, ಅಬಕಾರಿ ತೊಗೊಂಡ್ರು, ಬಾಣಂತಿಯರ ಸಾವು ತೊಗೊಂಡ್ರು, ಅಲ್ಲಿ ಸಚಿವರು ಶಾಸಕರು ಯಾರ್ದು ಪಾತ್ರ ಇರಲ್ಲ, ಅಲ್ಲಿ ಅಧಿಕಾರಿಗಳದೇ. ಈ ಪ್ರಕರಣ ಕೂಡ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನಗಳಾಗುತ್ತಾ? ಹಂಗೆ ಹೇಳ್ಬಿಟ್ಟು ಒಂದ್ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಯಾರು ಅಧಿಕಾರಿ ಸರ್ಫರಾಜ್ ಅಂತ ಹೇಳ್ತಾ ಇದ್ದಾರೆ, PS ಅವರು, ಜಮೀರ್ ಅವರ PS ಅವರು, ಅವರ ಪೂರ್ಣ ಹೆಸರು ಸರ್ದಾರ್ ಸರ್ಫರಾಜ್. ಅವ್ರನ್ನ BBMP ಅವರು ಕಮಿಷನರ್ ಆಗಿದ್ದಾಗ ಡೆಮೊಲಿಷನ್ ಯಾವಾಗ ಅವ್ರು ಮಾಡ್ತಾ ಇರ್ತಾರೆ ಅವ್ರಿಗೊಂದು ಪತ್ರ ಥ್ರೆಟ್ನಿಂಗ್ ಲೆಟರ್ ಬಂದಿರ್ತದೆ. ಸೊ ಅವ್ರು ಅದನ್ನ ಪರಿಗಣಿಸದೆ ಡೆಮೊಲಿಷನ್ ಕೆಲಸನ ಮಾಡಿದ್ಕೆ ಅವ್ರ ಇಲಾಖೆಯಲ್ಲಿ ಅವ್ರಿಗೆ ಡಾನ್ ಆಫ್ ಡೆಮೊಲಿಷನ್ ಅಂತ ಬಿರ್ದಿದೆ. ನಾವ್ ಎಲ್ಲದಕ್ಕೂ ಅಧಿಕಾರಿಗಳನ್ನ ತರಕ್ಕಾಗಲ್ಲ. ಎಲ್ಲದಕ್ಕೂ ಅಧಿಕಾರಿಗಳನ್ನ ಇವರು ಹೆಸರು ಮಾಡ್ಕೊಂಡು ಹೋದ್ರೆ ಇವ್ರಿಗೆ ಅಧಿಕಾರಿಗಳಿಗೆ ಕಮೆಂಟ್ ಮಾಡೋದು ಯಾರು, ಆದೇಶ ಓಡಿಸೋದು ಯಾರು? ಮಿನಿಸ್ಟ್ರು ಇದಾರೆ, ಅವ್ರ ಆದೇಶ ಇಲ್ದವ್ರು ಕೆಲಸ ಮಾಡಕ್ಕಾಗುತ್ತಾ? ಸಚಿವರ ಗಮನಕ್ಕೆ ಬರದೆ ಅಧಿಕಾರಿಗಳು ಈ ತರ ದುಸ್ಸಾಹಸ ಕೈ ಹಾಕಿದ್ದಾರೆ ಅನ್ನುವಂತಹ ಕೆಲವೊಂದು ಕ್ಲಾರಿಫಿಕೇಶನ್ ಬರ್ತದೆ. ಹೌದು, ಅದೇ ಹೇಳ್ತಾರೆ. ಇವಾಗ ಒಂದು ಇಲಾಖೆಯಲ್ಲಿ ಸಚಿವರಿಗೆ ಮಾಹಿತಿ ಇಲ್ದೇನೆ ಅದು ನಡೆಯೋದು ಅಸಾಧ್ಯ. ಶಾಸಕರು ಏನ್ ಹೇಳಿದಾರೆ, ಆಳಂದ ಶಾಸಕರಾದ BR ಪಾಟೀಲ್ ಏನ್ ಹೇಳಿದ್ದಾರೆ ಅದರಲ್ಲಿ ಎಳ್ಳಷ್ಟು ಸುಳ್ಳಿಲ್ಲ. ಅವ್ರು ಹೇಳಿರೋ ಮಾತು 100ಕ್ಕೆ 100 ಸತ್ಯ. ತನಿಖೆ ಆಗ್ಲೇಬೇಕು. ಇದಕ್ಕೆ ನಾವು ಖಂಡಿಸ್ತೀವಿ. ಇದೇನ್ ಅವರೇ ಭ್ರಷ್ಟಾಚಾರ ಮಾಡಿದ್ದಾರೆ, ನಮ್ ಖಂಡನೆ ಇದೆ ಇದಕ್ಕೆ. ಓಕೆ, ಸತ್ಯಪ್ರಕಾಶ್ ಅವರೇ, ಗಂಭೀರ ಆರೋಪ ಬಂದ ಸಂದರ್ಭದಲ್ಲಿ ಸತ್ಯವನ್ನ ತಿಳಿಯುವಂತ ಕುತೂಹಲ ಪ್ರತಿಯೊಬ್ಬ ಹಕ್ಕುದಾರ ಮತದಾರನಿಗೆ ಇದ್ದೇ ಇರುತ್ತೆ. ತನಿಖೆಗೇನಾದ್ರೂ ಒಳಪಡಿಸ್ತೀರಾ?
ನೋಡಿ, ತನಿಖೆಗೆ ಒಳಪಡಿಸಬೇಕಾಗಿರೋ ಅಧಿಕಾರ ಇರೋದು ನಮ್ಮ ಮುಖ್ಯಮಂತ್ರಿಗಳಿಗೆ. ನೋಡೋಣ, ಇನ್ನ ಇವತ್ತು ಹೇಳ್ತಾ ಇದಾರೆ ಅದ್ರ ಸತ್ಯಗಳು ಆ ಆಡಿಯೋನ FSL ಕಳಿಸ್ಬೇಕು, ಏನ್ ಮಾಡ್ಬೇಕು ಅವರು ನಿರ್ಧಾರ ಮಾಡ್ತಾರೆ. ಬಟ್ ಲೆಟ್ ಮಿ ಕಮ್ ಬ್ಯಾಕ್ ಟು ಏನು JDS ಬರ್ತೀನಿ ಸರ್. JDS ಮತ್ತು ಬಿಜೆಪಿ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಇಲ್ಲಿ ಇನ್ನೊಂದು ಸ್ವಾರಸ್ಯ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅಫ್ಕೋರ್ಸ್ ಅದು ಜಮೀರ್ ಅಹಮದ್ ಖಾನ್ ಅವರೇ. ಮತ್ತೊಂದು ಕಡೆ BR ಪಾಟೀಲ್ ಅವರು. ಈಗ ಸಿದ್ದರಾಮಯ್ಯನವರು ಅಡಕത്തിൽ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಯಾವ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬರ್ತಾರೆ ಅನ್ನುವಂಥ ಕುತೂಹಲ ಇದೆ. ಆ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಇಂತಹ ಪ್ರಕರಣಗಳು ಬಂದ ಸಂದರ್ಭದಲ್ಲಿ ಹಲವಾರು ಆಯಾಮಗಳತ್ತ ಜನಸಾಮಾನ್ಯರು ಚಿಂತನೆ ಮಾಡಬೇಕು. ಅದ್ರ ಬಗ್ಗೆ ನಾನು ಇವತ್ತು ಉಲ್ಲೇಖ ಮಾಡ್ತೀನಿ. ಆಡಳಿತ ಪಕ್ಷ ಅಂದಾಗ ಅದಕ್ಕೊಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು. ಇಲಾಖಾವಾರು ಎಲ್ಲೂ ಭ್ರಷ್ಟಾಚಾರ ಆಗದಿರೋಂಗೆ ಕಾರ್ಯನಿರ್ವಹಿಸಬೇಕಾಗತ್ತೆ. ಇಲ್ಲಿ ಭ್ರಷ್ಟಾಚಾರ ಈ ಮಟ್ಟಕ್ಕೆ ತಾಂಡವವಾಡುತ್ತೆ ಅನ್ನೋದಾದರೆ ಕಾರಣ ಆಡಳಿತ ಪಕ್ಷದ ಜೊತೆಗೆ ವಿಪಕ್ಷ ಕೂಡ ಆಗಿರುತ್ತೆ. ಅದನ್ನು ಗಮನ ಹರಿಸಬೇಕು. ನೋಡಿ, ಯಾವಾಗ ವಿಪಕ್ಷ ಅನ್ನೋದು ವೀಕ್ ಆಗುತ್ತೋ, ವಿಪಕ್ಷ ಅಡ್ಜಸ್ಟ್ಮೆಂಟಲ್ಲಿರುತ್ತೋ, ವಿಪಕ್ಷ ಸರಿಯಾದ ರೀತಿಯಲ್ಲಿ ಪ್ರತಿಭಟಿಸೋದಿಲ್ವೋ, ಅಥವಾ ನಾವು ಪ್ರತಿಭಟನೆ ಮಾಡಿದ್ರೂ ಪ್ರಯೋಜನ ಇಲ್ಲ, ಅದು ದರ್ಪಚರ್ಮ, ಹಾಗಾಗಿ ನಾವು ಜನಾಭಿಪ್ರಾಯವನ್ನು ಮೂಡಿಸೋದಕ್ಕೆ ಹೊರಟಿದ್ದೀವಿ ಅನ್ನುವಂಥ ಕೆಲವೊಂದು ಸಣ್ಣ ಪುಟ್ಟ ಅಜೆಂಡಾಗಳಿಗೆ ಅಥವಾ ಸಣ್ಣ ಪುಟ್ಟ ಸ್ಟ್ರಾಟಜಿಗಳಿಗೆ ಲಾಕ್ ಆದಾಗ ಅವ್ರ ಪಾಡಿಗೆ ಅವ್ರು ಮಾಡ್ಕೋತಿರ್ತಾರೆ ಅನ್ನುವಂಥ ವಾತಾವರಣ ಸೃಷ್ಟಿಯಾಗ್ಬಿಡತ್ತೆ. ಇದನ್ನು ನಾವು ಆಮೇಲೆ ಡೀಟೇಲ್ ಆಗಿ ಮಾತಾಡೋಣ. ಸತ್ಯಪ್ರಕಾಶ್ ಅವ್ರ ಹತ್ರ ನಂಗೊಂದು 2-3 ಕ್ಲಾರಿಟಿ ಬೇಕು ಸರ್. ಕ್ವಿಕ್ಕಾಗಿ ಹೇಳಿ, ಆಮೇಲೆ ನೀವು BJP ಮತ್ತು JDS ಬಗ್ಗೆ ಮಾತಾಡಿರಂತೆ. ನೋಡಿ, BR ಪಾಟೀಲ್ ಅಂತ ಸಂದರ್ಭದಲ್ಲಿ ಓಪನ್ ಆಗಿ ಸರ್, ಹಿಂದೆ ಕೂಡ ನನ್ನ ಕ್ಷೇತ್ರದ ಜನ ನನ್ನ ಮನೆ ಬಾಗಿಲಿಗೆ ಬರುತ್ತಿದ್ದಾರೆ, ನಾನು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ಸಕಾಲಕ್ಕೆ ಅನುದಾನ ಕೊಡಿ ಅಂತ ಓಪನ್ ಆಗೇ ಹೇಳಿದವರು. ಆವಾಗ ಒಂದು 4 ದಿವಸ ಆದಮೇಲೆ ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸ ಆಯಿತು. ಅವ್ರು ಹಾಗೇ ಸೈಲೆಂಟ್ ಆಗಬೇಕಾಯಿತು. ಇವತ್ತು ಕೂಡ ಅಂತಹದ್ದೇ ಪ್ರಯತ್ನಗಳೇನಾದರೂ ಆಗ್ತಿದೆಯಾ ಅಂತ. ಯಾಕಂದರೆ ಬೆಳಗ್ಗಿಂದ BR ಪಾಟೀಲ್ ಅವರು ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಏನಂತೀರಿ? ಕ್ವಿಕ್ ಆಗಿ ಹೇಳ್ತಾ ಹೋಗ್ಬಿಡಿ. ಒಂದು 4-5 ಕ್ವಶನ್ ಇದೆ, ನನಗೊಂದು ಸ್ವಲ್ಪ ಕ್ಲಾರಿಟಿ ಬೇಕು. ಹಾಗಾಗಿ ನೋಡಿ, BR ಪಾಟೀಲ್ ಅವರು ಒಂದು 4 ಸತಿನೋ 5ನೇ ಸತಿ MLA. ನೀವೇ ಹೇಳ್ತಾ ಇದೀರ ಅವರು ಮುಖ್ಯಮಂತ್ರಿಗಳ ಆಪ್ತರು ಅಂತ. ಹೌದು. ಅವರು ಪ್ಲಾನಿಂಗ್ ಕಮಿಷನ್ ಡೆಪ್ಟಿ ಚೇರ್ಮನ್ ಇದ್ದಾರೆ. ಅವರು ಒಂದು ಆರ್ಡಿನರಿ PS ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಅವ್ರು ಯಾವತ್ತೂ ತಂದ್ಬಿಟ್ರಲ್ಲ ಸರ್ ನೀವು. ಕೇಳಿಸ್ಬಿಡಿ, ನಾನು ಆನ್ಸರ್ ಮಾಡಿ ಅಂತೀರಾ, ಮತ್ತೆ ನೀವು ಮಧ್ಯದಲ್ಲಿ ಬರ್ತೀರಾ. ನನ್ನ ಅನಿಸಿಕೆ, ನನ್ನ ಪಕ್ಷದ ಅನಿಸಿಕೆ ಹಂಚ್ಕೊಂತೀನಿ. ನೀವು 3+1 4 ಜನ ಸರ್ಕಾರದ ವಿರುದ್ಧ, ನಾನೊಬ್ಬನು ಸರ್ಕಾರದ ಪರ. ನಾನು ಎಲ್ಲರ ಹತ್ರ ಜಗಳ ಆಡಲ್ಲ, ಆದ್ರೆ ನನ್ನ ಸಮಯ ನನಗೆ ಕೊಡಿ. ಅವ್ರಿಗೆಲ್ಲರಿಗೂ 4 ನಿಮಿಷ 16 ನಿಮಿಷ ಕೊಟ್ರೆ ನನಗೆ 4 ನಿಮಿಷ ಕೊಡಿ. ಓಕೆ. ಸೊ BR ಪಾಟೀಲ್ ಅವರು ಒಬ್ಬ ಆರ್ಡಿನರಿ ಒಬ್ಬ KS ಆಫೀಸರ್ IAS ಆಫೀಸರ್ ಹತ್ರ ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ. ಅವ್ರೋಗಿ ಡೈರೆಕ್ಟ್ ಆಗಿ ಜಮೀರ್ ಅಹಮದ್ ಹತ್ರನೇ ಮಾತಾಡಬೇಕಾಗಿತ್ತು, ಇಲ್ಲಾಂದ್ರೆ ಮುಖ್ಯಮಂತ್ರಿಗಳ ಹತ್ರನೇ ಮಾತಾಡ್ಬೇಕಾಗಿತ್ತು. ಇಲ್ಲಿ ನನಗೆ ಡೌಟ್ ಬರುತ್ತೆ, ಇದು ಅಥೆಂಟಿಕ್ ಅನ್ನೋದು ನಂಗೆ ಗೊತ್ತಿಲ್ಲ. ನೋಡಿ, ನಾನು ಈಗ ಇವತ್ತು ಮಧ್ಯಾಹ್ನದಿಂದ ಬಂದಿದೆ, ನಾನು ಇವಾಗ ಬಂದಿದ್ದೀನಿ. ಸೊ ನನಗ್ ಗೊತ್ತಿಲ್ಲ, ನಾನೇನ್ ಪೊಲೀಸ್, ನಾನೇನು DGP ನನಗೆ ಗೊತ್ತಾಗುವಾಗ ಅದು ಕರೆಕ್ಟಾ ಇಲ್ವಾ. ಅಲ್ಲಿ 3 ಜನ ಕೂತಿದಾರಲ್ವಾ, ಅವರೆಲ್ಲ DGP ಆಫೀಸಲ್ಲಿ ಅಕ್ಕಪಕ್ಕದಲ್ಲಿ ಕೂತಿರೋರು, ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಇದೆ. ಆದ್ರೆ ನನಗೆ ಇನ್ಫಾರ್ಮೇಶನ್ ಇಲ್ಲ. ನೋಡಿ, ನಾನು ಮಾತಾಡುವಾಗ ನಾನು ಎಷ್ಟು ಜೆಂಟಲ್ಮನ್ ಅಂದ್ರೆ, ನೀವು ಮಾತಾಡುವಾಗ ನಾನು ಮಧ್ಯದಲ್ಲೇ ಬರ. ನಾನ್ ಬಹಳ ಸೀನಿಯರ್ ಸ್ಪೋಕ್ಸ್ ಪರ್ಸನ್, ನನ್ಗೆ ಗೊತ್ತು. ನಾನ್ ಮಾತಾಡೋಕ್ ಬಿಡಿ, ಆಮೇಲೆ ನಿಮ್ಗೆ ಏನ್ ಬೇಗ ಮಾತಾಡ್ಕೊಳ್ಳಿ, ನನ್ ಬೇಡ. ಓಕೆ. ಸೊ ನಾನೇನ್ ಹೇಳ್ತೀನಿ, ನನಗಿರೋ ಮಾಹಿತಿ ಪ್ರಕಾರ ದಟ್ ಮೈಟ್ ಬಿ ಅರ್ಥ ಮಾಡ್ಕೊಳ್ಳಿ, ಆಗಿರಬಹುದು. ಇವತ್ತು ಬಹಳ ಕಷ್ಟ ಇದೆ. ಓಕೆ. ಸೊ ಇದರ ಅಡಿಯಲ್ಲಿ ಆಗಿರಬಹುದು. ಸೊ ತನಿಖೆ ಆಗ್ಲಿ, ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಏನ್ ಡೆಸಿಷನ್ ತಗೊಳ್ಳಿ. ಸೊ ನನ್ ಪ್ರಕಾರ ಅವ್ರು ಡೈರೆಕ್ಟ್ ಆಗಿ ಮುಖ್ಯಮಂತ್ರಿ ಹತ್ರ ಹೋಗ್ಬೋದು, ಒಬ್ಬ PS ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್. ಓಕೆ, ನಿಮ್ಮ ಮಾತಿನ ಆಧಾರದಲ್ಲೇ ಹೋಗೋಣ ಸರ್. ಈಗ ಮುಖ್ಯಮಂತ್ರಿಗಳು ಕೈಗೆ ಸಿಕ್ಕಿಲ್ವೇನೋ, ಜಮೀರ್ ಅಹಮದ್ ಅವ್ರಿಗೂ ಫೋನ್ ಮಾಡಿರ್ಬೋದೇನೋ, ನೀವ್ ಹೆಂಗ AI ಆಗಿರಬಹುದು ಅಂತ ಹೇಳ್ತಿರಲ್ಲ, ಮುಖ್ಯಮಂತ್ರಿಗಳು ಸಿಕ್ಕಿಲ್ವೇನೋ, ಜಮೀರ್ ಅವರು ಫೋನ್ ರಿಸೀವ್ ಮಾಡಿಲ್ವೇನೋ, ಅಟ್ಲೀಸ್ಟ್ PS ಹತ್ರ ಬೇಗ ಇನ್ಪುಟ್ಸ್ ತಗೋಣ ಅಂತ ಫೋನ್ ಮಾಡಿರ್ಬೋದು. ಅವರು ನಮ್ BR ಪಾಟೀಲ್ ಅವರೇ ಮಾತಾಡ್ತಿರೋದು ಅಂತ ಓಪನ್ ಆಗಿ ಹೇಳಿರ್ಬೋದೇನೋ. ಅಲ್ಲ, BR ಪಾಟೀಲ್ ಇದೇ ರಾಜ್ಯದವರು, ಸಿಗ್ತಾರೆ, ಇವತ್ತು ಸಿಗ್ತಾರೆ, ನಾಳೆನೂ ಸಿಗ್ತಾರೆ, ನಾಡಿದ್ದು ಸಿಗ್ತಾರೆ. ಕೇಳೋಣ ಈ ಪ್ರಶ್ನೆಗಳನ್ನ. ಯಾಕೆ ಸ್ವಾಮಿ? ವೆರಿ ನೈಸ್. ನನಗೆ ಸೇರಿದಂಗೆ ಜನಕ್ಕೆ ಇನ್ನೊಂದು ಕುತೂಹಲ ಇದೆ ಸರ್, ನಂಗೆ ಅದೊಂದು ಕ್ಲಾರಿಟಿ ಕೊಟ್ಬಿಡಿ. ಸಿದ್ದರಾಮಯ್ಯನವರು ಅಂದಾಗ BR ಪಾಟೀಲ್ ಅವರ ಆಪ್ತರೆ, ಜಮೀರ್ ಅಹಮದ್ ಖಾನ್ ಅವರಂತೂ ಆಪ್ತರು ಅನ್ನೋದು ರಾಜ್ಯದ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಸಿದ್ದರಾಮಯ್ಯನವರ ಅಡ್ಕತ್ರಿ ಸಿಕ್ಕಾಕೊಂಡ್ಬಿಟ್ರೆ ಅಂತ ಕ್ರಮ ತಗೊಳ್ಳೋದ ಬೇಡವಾ, ದೂರ ತಗೊಳ್ಳೋದ ಬೇಡವಾ, ಈ ಥರದ್ದು ಸಿಚುವೇಶನ್ ಏನಾದರೂ ಎದುರಿಸ್ಬೋದಾ?
ನೋಡಿ, ಸಿದ್ದರಾಮಯ್ಯ ಅವರು ಬಹಳಷ್ಟು ಸತಿ ಹೇಳಿದ್ದಾರೆ 137+3 140 ಶಾಸಕರು ನನ್ನ ಆಪ್ತಾರೆ, ಯಾರು ನನ್ನ ವಿರುದ್ಧ ಅಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ಸತ್ಯಾಸತ್ಯತೆಗಳು ನೋಡಿ, ಮೀಡಿಯಾ ಟ್ರಯಲ್ ಬೇಡ. ಈ ಅಪೋಸಿಷನ್ ಅವ್ರು ಏನೇನ್ ಮಾಡ್ತಾರೋ ಮಾಡ್ಕೊಳ್ಳಿ, ಅದೇ ಅವರ ಜನ್ಮಸಿದ್ಧ ಹಕ್ಕು. ನಾನು ಅವ್ರ ಹಕ್ಕನ್ನು ಕಸ್ಕೊಳಕ್ ಅವ್ರು ಏನ್ ಮಾತಾಡಿದ್ರು ಮಾತಾಡಕ್ ಬಿಡ್ಬೇಕು. ನಾನು ನನ್ನ ಪಾಯಿಂಟ್ ಆಫ್ ವ್ಯೂ, ನಮ್ಮ ಪಕ್ಷದ ಪಾಯಿಂಟ್ ಆಫ್ ವ್ಯೂ, ನಮ್ಮ ಸರ್ಕಾರದ ಪಾಯಿಂಟ್ ಆಫ್ ವ್ಯೂ ಏನ್ ಹೇಳ್ಬೇಕು. ಈಗ ಒಂದು ಆಪಾದನೆ ಬಂದಿದೆ, ಏನ್ ಮಾಡ್ಬೇಕು ಸರ್ಕಾರ? ಅದಕ್ಕೆ ತನಿಖೆ ಮಾಡಿಸ್ತೀವಿ. B.R. ಪಾಟೀಲ್ ಕರೆಸ್ತಾರೆ, ಕೇಳ್ತಾರೆ. B.R. ಪಾಟೀಲ್ ಏನ್ ಹೇಳ್ತಾರೆ ನೋಡೋಣ. ಸರ್ಫರಾಜ್ ಅಹಮದ್ ಕರೆಸ್ತಾರೆ, ಸರ್ಫರಾಜ್ ಖಾನ್ ಕರೆಸ್ತಾರೆ, ಅವ್ರ ಏನ್ ಹೇಳ್ತಾರೆ ನೋಡೋಣ. ಸಂಭಾಷಣೆ ನಡೆದಿರೋದು ನಿಜ ಅಂದ್ರೆ ತನಿಖೆ ಕೊಡ್ತಾರೆ, ಇಲ್ಲ ಅಂದ್ರೆ ಆಮೇಲೆ ನೋಡೋಣ. ಗೋಡ ಹೈ ಮೈದಾನ ಹೈ, ಆಮೇಲೆ ನೋಡೋಣ. ರೈಟ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ತಲೆದಂಡ ಆಗತ್ತೆ. ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಅಧಿಕಾರಿಗಳೇ ಕಾರಣ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 11 ಸಾವಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬಿಟ್ಟಿದ್ರು, ಅಲ್ಲೂ ಕೂಡ ಅಧಿಕಾರಿಗಳ ತಪ್ಪುದು. ಆಯೋಜನೆ ಮಾಡಿದವರಲ್ಲ, ಪ್ರೋಗ್ರಾಮ್ ಮಾಡ್ರಿ ನಾಳೆ ಬೆಳಗ್ಗೆ ಅಂದೋರ್ದು ತಪ್ಪಿಲ್ಲ, ಅಲ್ಲೂ ಕೂಡ ಅಧಿಕಾರಿಗಳದ್ದೇ. ಮತ್ತು ಈ ಪ್ರಕರಣವನ್ನ ತಗೊಂಡಾಗ್ಲೂ ಕೂಡ ಇಲ್ಲೂ ಏನಾದ್ರೂ ಅಧಿಕಾರಿಗಳದ್ದೇ ತಪ್ಪೇನಾದ್ರೂ ಆಗಿರಬಹುದಾ? ನೋಡಿ, ಸರ್ಕಾರ ಯಾರ್ ಕೈ ಅಡಿಯಲ್ಲಿ ನಡೆಯೋದು ಸರ್ಕಾರ? ಚೀಫ್ ಮಿನಿಸ್ಟರ್ ಬರ್ತಾರ, ಮಿನಿಸ್ಟರ್ ಬರ್ತಾರ? ಸರ್ಕಾರ ನಡೆಯೋದು ಥ್ರೂ ಬ್ಯೂರೋಕ್ರಸಿನೇ ಅಲ್ವಾ? ಎಕ್ಸಿಕ್ಯೂಟಿವ್ ನಡೆಯೋದು ಥ್ರೂ ಬ್ಯೂರೋಕ್ರಸಿನೇ. ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬ್ಯೂರೋಕ್ರಸಿ ಇದೆ. ನಾಳೆ ಬೆಳಿಗ್ಗೆ ಮಿನಿಸ್ಟ್ರಿ ಹೇಳಿ, ಚೀಫ್ ಮಿನಿಸ್ಟರ್ ಹೇಳಿ ನಾನು ಮಾಡಲ್ಲ ಅಂತ ಹೇಳ್ಬೇಕು ಅಲ್ವಾ? ಯಾಕಂದ್ರೆ ತಲೆದಂಡ ಆಗೋದು ನಾಳೆ ಬೆಳಿಗ್ಗೆ ಸೈನ್ ಹಾಕೋದು ಯಾರು ಸೈನ್ ಹಾಕ್ತಾರೆ? ಅವ್ರೆ. ಇವಾಗ ಇದ್ರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ B.R. ಪಾಟೀಲ್ಗೆ ನಮ್ಮ ಸರ್ಫರಾಜ್ ಅವ್ರು ಕೇಳ್ತಾರೆ, ಸರ್ ಯಾರು ಈ ತರ ದುಡ್ಡು ಕೊಟ್ಟಿದ್ದಾರೆ ಹೇಳಿ ಸರ್, ಅವ್ರ ಹೆಸರು, ನಾನು ಆಕ್ಷನ್ ತಗೊಂತೀನಿ ಅಂದ್ರೆ ಹೇಳಲ್ಲ ಅವರು. ERC ಸುಮ್ನೆ ಗಾಳಿಯಲ್ಲಿ ಮಾತಾಡ್ಬಿಟ್ಟು ಭ್ರಷ್ಟಾಚಾರ ನಡೆದಿದೆ ಅಂದ್ರೆ. ಈಗ ಇನ್ನೊಂದು, ನಾನು ಇಲ್ಲಿವರೆಗೂ ಸರ್ಫರಾಜ್ ಖಾನ್ ಅವ್ರು ನಿಮ್ಮ ಆಡಿಯೋದಲ್ಲಿ ಏನಿದೆ ಅದೊಂದೇ ನಾನು ಹೇಳಕ್ಕಾಗತ್ತೆ. ಇಲ್ಲಿವರೆಗೂ ನಾವು ಒಂದು ಕೊಟ್ಟಿಲ್ಲ ಸರ್, ಇನ್ನ 42,000 ಇನ್ನ ಕೊಡಬೇಕು ಅಂತ ಅನ್ಕೊಂತ ಇದೀವಿ ಅಂತ ಹೇಳಿದ್ದಾರೆ. ಓಕೆ, ಈಗ ನನಗ್ ಬಂದಿರೋ ಮಾಹಿತಿ ಪ್ರಕಾರ ರಾಜೀವ್ ಗಾಂಧಿ ಬಹಳಷ್ಟು ಅದು ನಗರ ಪ್ರದೇಶಗಳಲ್ಲಿ ಇರ್ತವೆ. ಮೋಸ್ಟ್ ಆಫ್ ಮನೆಗಳು ಬಹಳಷ್ಟು ನೀವೇನ್ ಫೋಟೋಗಳು ಹಾಕ್ತಾ ಇದ್ರ ಆ ಫೋಟೋಗಳು ನೋಡಿ ಎಲ್ಲ ಅಪಾರ್ಟ್ಮೆಂಟ್ಸ್ ಇದಾವೆ ಅವು. ಸೊ ಇಲ್ಲಿ ಯಾವ ಮನೆಗಳು ಅನ್ನೋದು ನನಗೆ ಕ್ಲಾರಿಟಿ ಇನ್ನ ಸಿಕ್ಕಿಲ್ಲ. ಸೊ ವೆಯ್ಟ್ ಮಾಡೋಣ, ಮುಂದೆ ಹೋಗ್ಬಿಟ್ಟು ಮತ್ತೆ ತಪ್ಪುದಾರಿ ಇಡ್ಸೋದು ಬೇಡ. ಈಗ ಆಪಾದನೆ ಆಗಿದೆ, ಆಪಾದನೆ ಆದ್ಮೇಲೆ ಸರ್ಕಾರ ಈಗ ನೀವೇ ಆಗ್ತಾ ಇದೀರಾ ನಮ್ಮ ಹೈಕಮಾಂಡ್ ವರದಿ ಕೇಳಿದೆ ಅಂತ. ಹೈಕಮಾಂಡ್ ವರದಿ ಕೇಳ್ತಾರೆ, CM ವರದಿ ಕೇಳ್ತಾರೆ, ಇಬ್ಬರನ್ನ ಕರೆಸ್ತಾರೆ, ಮಾತಾಡ್ತಾರೆ. ಯಾರನ್ನ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಂತೀವಿ. ಈಗ ಅವರು ಇನ್ನೊಂದ್ 2-3 ಪ್ರಶ್ನೆ ಇದೆ, ನಾನು ಕ್ವಿಕ್ ಆಗಿ ಕೇಳ್ತೀನಿ, ಯಾಕಂದ್ರೆ ನೀವು ಝೂಮ್ ಅಲ್ಲಿ ಇರೋದ್ರಿಂದಾಗಿ ಏನಾದ್ರೂ ಲೈನ್ ಡಿಸ್ಟರ್ಬೆನ್ಸ್ ಬಂದ್ಬಿಟ್ರೆ ಅಂತ ಹೇಳಿ. ಈಗ ನೋಡಿ, ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವ್ರ ರಾಜೀನಾಮೆಯನ್ನ ಪ್ರತಿಪಕ್ಷದವ್ರು ಕೇಳಿದ್ರು, ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವ್ರ ರಾಜೀನಾಮೆ ಕೇಳಿದ್ರು. ಈಗ ನೋಡಿ, ಈ ಪ್ರಕರಣದಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಯನ್ನ ಕೇಳ್ತಿದ್ದಾರೆ. ಹಾಗಾಗಿ ರಾಜೀನಾಮೆನೇ ಪರಿಹಾರನ? ಜಮೀರ್ ಅಹಮದ್ ಖಾನ್ ಅವರು ಏನನ್ನ ಇದರಲ್ಲಿ ಆರೋಪ ಸ್ಥಾನದಲ್ಲಿದ್ರೆ ಅವರು ರಾಜೀನಾಮೆ ಕೊಟ್ಟೆ ಕೊಡ್ತಾರೆ. ಆರೋಪ ಸ್ಥಾನದಲ್ಲಿ ಇದ್ದಾರೆ, ಅವ್ರಿಗೇನು ರೋಲ್ ಇಲ್ಲ ಅಂದ್ರೆ ಅವ್ರು ಯಾಕೆ ಕೊಡ್ತಾರೆ? ಸೊ ವೇಟ್ ಮಾಡಿ. ಈಗ ಇದು ಪ್ರೈವೇಟ್ ಕನ್ವರ್ಸೇಷನ್. ಆ ಕನ್ವರ್ಸೇಷನ್ ಯಾರು ಹೇಳಿದ್ದಾರೆ? B.R. ಪಾಟೀಲ್ ಅವ್ರದ್ದು ಇನ್ನೊಂದು ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ, ನನ್ನ ಹತ್ರ ಇರುವಂತ ಮಾಹಿತಿ ಏನಾದ್ರು ಹೊರಗೆ ಬಂತು ಅಂತ ಹೇಳಿದ್ರೆ ಸರ್ಕಾರ ಅಲ್ಗಾಡ್ಬಿಡತ್ತೆ ಅಂತ. ಹೌದಾ? ನೋಡ್ರಿ, ಈ ಸರ್ಕಾರ ಎಲ್ಲಿವರೆಗೂ ಜನ ಆಶೀರ್ವಾದ ಇರುತ್ತೋ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಕುಮಾರಸ್ವಾಮಿನ ಅಲ್ಲಾಡ್ಸಕ್ಕಾಗಲ್ಲ. ಇವ್ರು ಯಡಿಯೂರಪ್ಪ ಮಗ ಯಡಿಯೂರಪ್ಪ ಅಲ್ಲಾಡ್ಸಿನ ಅಂತ ಅವಾಗ್ಲೇ 2.5 ವರ್ಷ ಆಗ್ತಾ ಇದೆ. ಯಾರು ಅಲ್ಲಾಡ್ಸಕ್ಕಾಗ್ಲಿಲ್ಲ. ದೀಪಾವಳಿ ಹೋಯ್ತು, ದಸರಾ ಹೋಯ್ತು, ಉಗಾದಿ ಹೋಯ್ತು, ಗಣೇಶ ಹೋಯ್ತು, ವರಮಹಾಲಕ್ಷ್ಮಿ ಹಬ್ಬ ಹೋಯ್ತು, ಯಾರು ಅಲ್ಲಾಡ್ಸಕ್ಕಾಗಲ್ಲ. ಸ್ಟೇಟ್ಮೆಂಟ್ ಬದಲಿಸ್ಕೊಂಡಿದ್ದಾರೆ ಸರ್ ಅವರು, ನಾವ್ ಅಲ್ಲಾಡ್ಸದ್ ಬೇಡ ತಾನೇ ಅಲ್ಲಾಡುತ್ತೆ ಅಂತ. ಇದು ತಿರುಕನ ಕನಸು ಕಾಣ್ತಾ ಇರ್ಲಿ. ಕನಸು ಕಾಣಾಗ ಏನು ದುಡ್ಡು ಕೊಡ್ಬೇಕಾ? ಕನಸು ಕಾಣಾಗೆ ತಿರುಕನ ಕಾಣ್ತಾನೆ ಇರ್ತಾರೆ, ಆನೆ ನಡೀತಾನೆ ಇರುತ್ತೆ. ಇನ್ನೊಂದು ನಿಮಗೆ ನಾನ್ ಕ್ಲಾರಿಫಿಕೇಶನ್ ಏನ್ ಕೊಡ್ತೀನಿ ಅಂದ್ರೆ, ಆಡಳಿತ ಪಕ್ಷವಾಗಿ ಏನೇ ಆರೋಪಗಳು ಬಂದಾಗ ಇರುವಂತ 4 ನಿಮಿಷದಲ್ಲೇ ನೀವು ಉತ್ತರ ಕೊಡ್ಬೇಕು ಸರ್. ಇಲ್ಲಿ ಬಿಜೆಪಿಯಿಂದ ಅವ್ರ ವ್ಯೂ ಇಟ್ಕೊಂಡ್ಬರ್ತಾರೆ, JDS ಇಂದ ಅವ್ರ ವ್ಯೂ ಇಟ್ಕೊಂಡ್ಬರ್ತಾರೆ, AAP ಇಂದ ಅವ್ರ ವ್ಯೂ ಇಟ್ಕೊಂಡ್ಬರ್ತಾರೆ. ನೀವು ಆಡಳಿತ ನಡೆಸ್ತಿರೋದ್ರಿಂದಾಗಿ ನೀವು ಉತ್ತರ ಕೊಡೋದಕ್ಕೂ ಕೂಡ ನಾನು ಈಕ್ವಲಿ 4 ನಿಮಿಷ ಅಂತ ಡಿವೈಡ್ ಮಾಡಿರ್ತೀನಿ. ನಿಮಗೆ ಸಿಕ್ಕಿರೋ ಅವಕಾಶದಲ್ಲಿ ನೀವು ಮಾತಾಡಬೇಕು. ಅವ್ರವ್ರಿಗೆ ನಾನು ಈಕ್ವಲಿನೇ ಶೇರ್ ಮಾಡಿರ್ತೀನಿ. ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ರೈಟ್. ಲೋಹಿತ್ ಅವ್ರು ಹೇಳಬೇಕು. ಮೇಡಮ್, ಫಸ್ಟು ಈ ಲೂಟಿ ಸರ್ಕಾರ, ಭ್ರಷ್ಟ ಸರ್ಕಾರ
ಇದ್ರದ್ದು ಏನು ಈಗ ಮುಂದುವರೆದ ಭಾಗವಾಗಿ ಈ ಘಟನೆ ನಡೆದಿದೆ. ಈ ಸರ್ಕಾರ ಈಗ ಏನು ಈ ಆಡಿಯೋ ಒಂದು BR ಪಾಟೀಲ್ ಅವ್ರದ್ದು ತನಿಖೆ ಆಗಲಿ, ನ್ಯಾಯಾಂಗ ತನಿಖೆ ಒಳಪಡಿಸಲಿ ಸರ್ಕಾರ, ಅದು ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಆಗಲಿ, ಅದು ತನಿಖೆ ಆಗೋ ಸಂದರ್ಭದಲ್ಲಿ ತುರ್ತಾಗಿ ಇವತ್ತು ವಸತಿ ಸಚಿವರಾದಂಥ BZ ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆ ಕೊಡಬೇಕು, ತನಿಖೆಗೆ ಒಳಪಡಬೇಕು. ಸಿದ್ದರಾಮಯ್ಯನವ್ರಿಗೆ ಜಮೀರ್ ಅಹಮದ್ ಖಾನು ಆಪ್ತರೆ, BR ಪಾಟೀಲ್ ಅವರು ಆಪ್ತರೆ, ಅಡ್ಕತ್ರಿ ಸಿಕ್ಕಾಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಈಗ ಜಮೀರ್ ಅಹಮದ್ ಖಾನ್ ಅವರು ವಿವರಣೆ ಕೊಟ್ಟಿದ್ದಾರೆ, BR ಪಾಟೀಲ್ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅದೇ ಮೇಡಮ್, ಅವ್ರಿಗೆ ಸಂಪೂರ್ಣವಾಗಿ ಕಳೆದ 2 ವರ್ಷದಿಂದ ಅಡಕತ್ರಿಯಲ್ಲೇ ಸಿಗಾಕೊಂಡಿರೋಂಥ ಸರ್ಕಾರ ಇದು. ಯಾಕೆಂದ್ರೆ ಎಲ್ಲಿ ಯಾವ್ದು ಸ್ಪಷ್ಟತೆನೇ ಇಲ್ಲ, ಎಲ್ಲ ಅಸಮರ್ಪಕವಾದಂತ ಆಡಳಿತ. ಈಗ ಫಾರ್ ಎಕ್ಸಾಂಪಲ್ ಒಂದು BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಏನು ಅವರಿಗೆ ಯಾವ ರೀತಿ ಅವರಿಗೆ ಮನವೊಲಿಸಿದಾರೋ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರಿಗೆ. ಅವರು ಬಡ್ಜೆಟ್ ಅಲ್ಲಿ ಈ ವರ್ಷದ ಬಡ್ಜೆಟ್ ನಿಮಗೆ ಉದಾಹರಣೆ ಸ್ಪಷ್ಟವಾದಂತದ್ದು ಹಲಾಲ್ ಬಡ್ಜೆಟ್ ಮೇಡಮ್. ಅದು ಮುಸಲ್ಮಾನರ ತುಷ್ಟೀಕರಣದ ಇಲ್ಲ ಒಂದ್ ನಿಮಿಷ, ಯಾಕೆ ಅಂದ್ರೆ ನಿನ್ನೆ ಒಂದು ಆದೇಶ ಹೊರಡಿಸಿದ್ದಾರೆ ಕ್ಯಾಬಿನೆಟ್ ಅಲ್ಲಿ 15% ವಸತಿ ಮೀಸಲಾತಿ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಕೊಟ್ಟಿದ್ದಾರೆ. ಹಂಗಾದ್ರೆ ಇನ್ನಿತರ ಸಮುದಾಯಗಳಿಗೆ ಅವ್ರಿಗೆ ನ್ಯಾಯ ಬೇಡವಾ? ಇದು ಒಂದ್ ರೀತಿನಲ್ಲಿ ಈ ಸರ್ಕಾರದ ಒಂದು ಏನು ಬಹುಸಂಖ್ಯಾತರಿಗೆ ಮಾಡ್ತಿರೋಂಥ ದ್ರೋಹ ಮತ್ತೆ ಜೊತೆನಲ್ಲಿ ಈ ಭ್ರಷ್ಟಾಚಾರದ ಏನು ಮುಂದುವರೆದ ಭಾಗವಾಗಿದೆ. ಇದನ್ನ ನಾವು ಖಂಡಿಸ್ತೀವಿ. ಅವರು ರಾಜೀನಾಮೆ ಕೊಡಬೇಕಾದ್ರೆ ತನಿಖೆಗೆ ಒಳಪಡಿಸಬೇಕಾಗತ್ತೆ. ಮತ್ತೆ ನಾವು ರಾಜೀನಾಮೆ ಕೊಡೋ ತನಕನೂ ಸಹ ಒಂದು ಜವಾಬ್ದಾರಿ ವಿರೋಧ ಪಕ್ಷವಾಗಿ ನಾವು ಸುಮ್ಮನೆ ವಿರಮಿಸಲ್ಲ. ನಾವು ನಿರಂತರವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಈ ರಾಜ್ಯಕ್ಕೆ ನ್ಯಾಯ ಸಿಗೋ ರೀತಿಯಲ್ಲಿ ನಾವು ಈ ಪಾಯಿಂಟ್ಗೆ ನಾನು ಬರ್ತಾ ಇದ್ದೆ ಲೋಹಿತ್ ಅವರೇ. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ ಆಡಳಿತ ಪಕ್ಷ ಪ್ಲಸ್ಸೋ ಮೈನಸ್ ಅವ್ರ ಆಡಳಿತ ನಡೆಸ್ತಿರ್ತಾರೆ, ಜನ ಒಂದು ಮ್ಯಾಂಡೇಟ್ ಅನ್ನು ಕೊಟ್ಟಿರ್ತಾರೆ, ಅದಕ್ಕೆ ಬದ್ಧವಾಗಿ ಅವ್ರು ನಡ್ಕೊಂತಿರ್ತಾರೆ. ಆದರೆ ನೀವು ಆಡಳಿತ ಪಕ್ಷ ಏನು ಮಾಡೋದಕ್ಕೂ ಬಿಟ್ಟಿದ್ದೀರಾ ಅಂದರೆ ಅದಕ್ಕೆ ಪ್ರತಿಪಕ್ಷ ಕೂಡ ಹಾಗೆ ಕಾರಣ ಆಗಿರುತ್ತೆ. ನೀವು ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಾ ಇದ್ದೀರಾ, ನಿಮ್ಮ ಪಕ್ಷದವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡಿದ್ದೀರಾ, JDS ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ, ನೀವು ಜೊತೆಗೆ ಮಾಡ್ತಾ ಇದ್ದೀರಾ, ಆ ಸಮನ್ವಯತೆ ಇದೆಯಾ? ನೀವೇ ವೀಕ್ ಆಗಿದ್ಕೊಂಡು ಅವ್ರ ವೀಕ್ನೆಸ್ನ ಹೇಳಕ್ಕೋದ್ರೆ ಇದು ಯಾವ ನ್ಯಾಯ ಮೇಡಮ್? ಇದು ಒಂದು ನಿಮಗೆ ಗೊತ್ತಿರಂಗೆ ದಪ್ಪ ಚರ್ಮದ ಸರ್ಕಾರ ಇದು, ಕಾಂಗ್ರೆಸ್ ಸರ್ಕಾರ. ನಾವು ಇವ್ರು ಎಲ್ಲ ಇವರು ದುರಾಡಳಿತದ ವಿರುದ್ಧ ನಾವು ಸಮರ್ಪಕವಾಗಿ ಒಂದು ಸಹಮತದಿಂದ JDS ಆಗಿರ್ಬೋದು BJP ಆಗಿರ್ಬೋದು ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಒಬ್ಬ ತೀವ್ರವಾದಂಥ ಹೋರಾಟ ಮಾಡ್ತಾ ಇದೀವಿ. ಇವತ್ತು ಜಿಲ್ಲೆ ಭಾಗ ಆಗಿರೋ ರಾಜ್ಯ ಭಾಗ ಎಲ್ಲ ಹಂತದಲ್ಲೂ ಸಹ ನಾವು ಮಾಡ್ತಾ ಇದ್ದೀವಿ. ಆದರೂ ಸಹ ಇವರಿಗೆ ಆ ಒಂದು ಏನು ಹೇಳ್ತಾರೆ ಇದು ಸೆನ್ಸಿಟಿವೇ ಇಲ್ಲ, ಸಂವೇದನಶೀಲನೇ ಇಲ್ಲ, ಆ ರೀತಿ ಇದೆ. ಇವತ್ತು ಏನು ಈ ವಸತಿ ಅನ್ನೋದಿದೆಯಲ್ಲ ಮೇಡಮ್, ಇವತ್ತು ನಮ್ದು ಮೂಲಭೂತವಾದಂಥ ಹಕ್ಕದು. ಕರೆಕ್ಟ್ ಆಯ್ತಾ? ಇವತ್ತು ಶಿಕ್ಷಣ ಆಗಿರ್ಬೋದು, ವಸತಿ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅಥವಾ ಸಾಮಾಜಿಕ ನ್ಯಾಯ ಆಗಿರ್ಬೋದು, ಇದು ಸಂವಿಧಾನದಲ್ಲೇ ಹೇಳಿಕೆ ಇದೆ. ಈ ನಿಟ್ಟಿನಲ್ಲಿ ಈ ಕಳೆದ ಏನು ಸುದೀರ್ಘವಾಗಿ ನಡ್ಕೊಂಡ್ ಬಂದಿದೆ. ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲೂ ಆಗಿರ್ಬೋದು, ಭಾರಿ ಅಂದ್ರೆ ದುರಾಡಳಿತದಿಂದ ಈ ಒಂದು ಏನು ಅತ್ಯಂತ ಕಡು ಬಡವರಿಗೆ, ನಿರ್ಗತಿಕರಿಗೆ ಸಲ್ಲಬೇಕಾದಂತ ಸಾಮಾಜಿಕ ನ್ಯಾಯ, ಅವರ ಒಂದು ಮೂಲಭೂತ ಒಂದು ಹಕ್ಕನ್ನ ಕಿತ್ಕೊಳ್ಳುವಂತ ಪ್ರಯತ್ನ ಮಾಡಿದೆ ಈ ಸರ್ಕಾರ. ಡೆಫಿನೆಟ್ಲಿ ಅದು ಏನು BR ಪಾಟೀಲ್ ಅವರು ಏನ್ ಹೇಳಿದಾರಲ್ಲ, BR ಪಾಟೀಲ್ KHB ಅವರು CID ಇನ್ವೆಸ್ಟಿಗೇಷನ್ ಆಗುತ್ತೆ, ಒಂದು ಲ್ಯಾಂಡ್ ನ ಹೌಸಿಂಗ್ ಡೆವಲಪ್ಮೆಂಟ್ BR ಪಾಟೀಲ್ ಅವರು ಡಿನೋಟಿಫಿಕೇಶನ್ ಮಾಡಿ ಸೋಮಣ್ಣ ಅವ್ರ ತಗೊಂತಾರೆ. ಯಾರು ಇಲ್ಲಿ ಎಲ್ಲ ಒಂದೇ, ಒಂದು ನಾಣ್ಯದ ಎರಡು ಮುಖಗಳು ಇವರು. ಅವ್ರು 40%. ಹಂಗಾಗಿನೇ ನೀವು ನಿಮ್ಮ ವರಿಷ್ಠರು ಕೇಜ್ರಿವಾಲ್ ಅವರು ಯಾವ್ದು ಮದ್ಯಪಾನ ಯಾವ್ದೋ ಒಂದು ಇದರಲ್ಲಿ ಸಾಬೀತಾಗಿಲ್ಲ, 150 ದಿನ ಜೈಲಿಗೆ ಹೋಗಿ ಬಂದಿದ್ದು ನೀವು ಭ್ರಷ್ಟಾಚಾರದ ವಿಚಾರವಾಗಿ ಆಟಿಂದ ಕಲಿಯಂತದೇನಲ್ಲ ನನಗೆ. ಅವರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂತಿರೋ ಲೋಕಸಭಾ MP ಗಳಲ್ಲಿ 3 ಜನ ಇದ್ದಾರೆ. ಈಗ ಆ ರೀತಿನಲ್ಲಿ ಏನು BR ಪಾಟೀಲ್ ಅವ್ರದ್ದೆಲ್ಲ ಅವರು ಇವತ್ತು ಅವರ ಒಂದು ಏನು ಭ್ರಷ್ಟಾಚಾರದ ಸರ್ಕಾರದ ವಿರುದ್ಧ ಇವತ್ತು ಹೇಳಿಕೆ ಕೊಟ್ಟಿದಾರಲ್ಲ, ಅಥವಾ ಏನು ಆಡಿಯೋ ಇದೆಯಲ್ಲ, ಈ ರೀತಿ ಸಾಕಷ್ಟು ಜನ ಇವತ್ತು ಆ ಸರ್ಕಾರದ ವಿರುದ್ಧನೇ ಮಾತಾಡ್ತಾ ಇದ್ದಾರೆ. ಅಷ್ಟು ಅಸಮಾಧಾನ ಇದೆ, ಎಷ್ಟೇ ಅಸಮಾಧಾನ ತುಂಬಾ ಇದೆ. ಈ ಸರ್ಕಾರ ಅತಿ ಶೀಘ್ರದಲ್ಲಿ ಸಿದ್ದರಾಮಯ್ಯ ಅವರು ಈಗ ಅಕ್ಟೋಬರ್ ಅಥವಾ ಇದರಲ್ಲೂ ನವೆಂಬರ್ ಅಲ್ಲೂ ಕಳ್ಕೊಳ್ತಾರೆ ಅಧಿಕಾರ. ತಾನಾಗೆ ಈ ಸರ್ಕಾರ ಬಿದ್ದೋಗುತ್ತೆ. ರಿಷಿಕ್ ಅವರೇ, ದೀಪಾವಳಿ ಬಂತು, ಸಂಕ್ರಾಂತಿ ಬಂತು, ಯೋಗೋದಿ ಹೋಯ್ತು, ಎಲ್ಲಿ ಸರ್ಕಾರ ನಡೆಸ್ತಾನೆ ಆಡಳಿತ? ನೋಡಿ, ಮ್ಯಾಂಡೇಟ್ ಇರಬೇಕಾದ್ರೆ ಆಡಳಿತ ಮಾಡಬೇಕಾದ್ರೆ ಅವ್ರು ಹೇಳ್ಕೊಳ್ಳೋಂಥದ್ದು ಸಹಜ. ಸೊ ಈಗ ನಾವು ಅದನ್ನ ಇಲ್ಲಾಜಿಕಲ್ ಆಗಿ ಆರ್ಗ್ಯೂ ಮಾಡಕ್ ಹೋಗಲ್ಲ. ಈಗ ನಾವು ಎಷ್ಟೇ ಹೇಳಬಾರ್ದು ಸರ್ಕಾರ ಪತನ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ತಿಂಗಳಿರಲ್ಲ ಅಂತ ಹೇಳಿದಾಗ, ನೋಡಿ, ನೈತಿಕತೆ ಹೊಣೆ ಹೊತ್ಕೊಂಡು ಅವರೇ ಆಚೆ ಬರ್ತಾರೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್. ಸೊ ಆ ನೈತಿಕತೆ ಒಣಕ್ ರೆಡಿ ಇಲ್ಲ. ಅಷ್ಟು ಏನೋದು ನಿಮಗೆ ವೈಟ್ ಕ್ಲೀನ್ ಹ್ಯಾಂಡ್ ಇರುವಂತ ಸರ್ಕಾರ ಇವರೆಲ್ಲ ಅಂತ ಹೇಳಿದ್ಮೇಲೆ ನಾವು ಮತ್ತೇನು ಹೇಳಕ್ಕಾಗತ್ತೆ? ನಾವೇನು ಕಮೆಂಟ್ಸ್ ಮಾಡಕ್ ಆಗೋದೇ ಇಲ್ಲ. ಇನ್ನು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಕೆಲವೊಂದು ವಿಚಾರಗಳನ್ನ.
ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಈಗ ಅಲ್ಲಿ ಅಂತಂದ್ರೆ, ಸನ್ಮಾನ್ಯ BR ಪಾಟೀಲ್ ಅವರು ಇವತ್ತು ಬೆಳಗ್ಗೆಯಿಂದ ಮಾಧ್ಯಮದವ್ರಿಗೆ ಸಿಗ್ತಾ ಇಲ್ಲ, ಬೇರೆ ಯಾರಿಗೂ ಫೋನ್ ಕಾಲಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಟೆಕ್ನಿಕಲಿ ಸ್ಪೀಕಿಂಗ್ ಅವ್ರು ಅಬ್ಸ್ಕಾಂಡಿಂಗ್ ಆಗಿದ್ರೆ, ಟೆಕ್ನಿಕಲಿ ಸ್ಪೀಕಿಂಗ್ ಈಗ ಅವ್ರ ಮೇಲೆ ಅಲಿಗೇಷನ್ಸ್ ಬಂದಿದೆ ಅಂತ ಹೇಳಿದಾಗ, ಈಗ ನಾನು ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಸ್ನೇಹಿತರು ನೀವು 100 ಕೋಟಿ ತಗೊಂಡ್ಬಿಟ್ಟಿದ್ರ ಅಂತ ಅಲಿಗೇಷನ್ ಮಾಡ್ಬಿಡ್ತೀನಿ, ನನಗೆ ಫೋನಲ್ಲಿ ಮಾತಾಡ್ಬಿಡ್ತೀನಿ. ಸುಮ್ಮನೆ ಇರ್ತಾರೆ ಅವರು, ಬಂದ್ಬಿಟ್ಟು ಇಮಿಡಿಯೇಟಾಗಿ ಏನು ಹೇಳ್ತಾರೆ, ಯಾವ 100 ಕೋಟಿ ಎಲ್ಲಿ ಯಾವ ಥರ ಹಿಂಗೆ ಬರ್ತಾರೆ ಮೀಡಿಯಾಗೆ ಬಂದ್ಬಿಟ್ಟು ಜಸ್ಟಿಫಿಕೇಶನ್ ಕೊಡ್ತಾರೆ. ಅವರ ಡಿಫೆನ್ಸಲ್ಲಿ ಅವ್ರು ಜಸ್ಟಿಫಿಕೇಶನ್ ಕೊಡಬೇಕು. ಸೊ ನಾವಿವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನು, ಈ ಥರದೊಂದು ಆಡಿಯೋ ಬಂತು ಅಂದಿದ ತಕ್ಷಣ ಇಮಿಡಿಯೇಟಾಗಿ ಇವರು ಜಾಯಿಂಟ್ ನಿಮಗೆ ಒಂದು ಮೀಟಿಂಗ್ ಕೊಡಬೇಕಾಗಿತ್ತು. ನಿಮ್ಗೆ ಯಾರು ಸರ್ಫರಾಜ್ ಖಾನ್ ಅವರು, ಜಮೀನ್ ಅಹಮದ್ ಖಾನ್ ಅವರು ಹಾಗೂ BR ಪಾಟೀಲ್ ಅವರು, ಈ 3 ಜನರು ನಿಮಗೆ ಜಾಯಿಂಟ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಒಂದು ಮೀಟಿಂಗ್ ಕರೆದ್ಬಿಟ್ಟು, ನೋಡಿ ಇದೆಲ್ಲ ಸುಳ್ಳು, ಇದು AI ಟೆಕ್ನಾಲಜಿ ಆಗಿದೆ, ನಮ್ಮ ಸರ್ಕಾರದವರಲ್ಲೇ ಎಲ್ಲೋ ಒಂದು AI ಟೆಕ್ನಾಲಜಿ ಕಂಪ್ನಿ ಸ್ಟಾರ್ಟ್ ಮಾಡ್ಕೊಂಡಿರ್ಬೋದು ನಾವು ಅಂತ ಇದೆಲ್ಲ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕಾಗಿತ್ತು. ಅವರು ಕೊಟ್ರ? ಅವರು ಕೊಟ್ಟಿಲ್ಲ. ಎಷ್ಟು ಗಂಟೆ ಆಯ್ತು ಈ ಆಡಿಯೋ ಬಂದು ನಿಮಗೆ? ಈ ಇಷ್ಟು ಟೈಮ್ ಬೇಕಾಗಿತ್ತು ಇವ್ರಿಗೆ ಆ ಜಸ್ಟಿಫಿಕೇಶನ್ ಕೊಡೋದಕ್ಕೆ. ಸೊ ದಟ್ ಮೀನ್ಸ್ ಎಲ್ಲೋ ಒಂದು ಕಡೆ ಇವರು ಇದನ್ನೆಲ್ಲ ಮುಚ್ಚಾಕುವಂತ ಕೆಲಸನೋ ಅಥವಾ ಇದಕ್ಕೆ ಏನೇನು ಸರ್ಜರಿ ಮಾಡಬೇಕು ಇದೆಲ್ಲ ಮಾಡೋದಕ್ಕೆ ಟೈಮ್ ತಗೊಳ್ತಾ ಇದ್ದಾರೆ ಇವರು. ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಬನ್ನಿ ಸ್ವಾಮಿ, ಆಚೆ ಬಂದ್ಬಿಟ್ಟು ಜಸ್ಟಿಫಿಕೇಶನ್ ಕೊಡಿ. ಈಗ ನನ್ಗೆ ಯಾರೋ ಬಂದ್ಬಿಟ್ಟು, ಇಲ್ಲ ರೀ ನೀವು ನಿಮ್ಮ ಸರ್ಕಾರದಲ್ಲಿ 100 ಕೋಟಿ ತಗೊಂಡಿದ್ದೀರಾ ಅಂತ ಕೇಳಿದ್ರೆ ನಾನು ಇಮಿಡಿಯೇಟ್ ಆಗಿ ಬಂದು ಹೇಳ್ತೀನಿ, ಯಾವ 100 ಕೋಟಿ ಹೇಳ್ರಪ್ಪ ಅಂತ ಅಂದ್ಬಿಟ್ಟು. ಇಲ್ಲ ಅಂತಂದ್ರೆ ನಾನು ಯಾಕೆ ಹೈಡ್ ಮಾಡ್ತೀನಿ, ನಾನು ಯಾಕೆ ಯಾರಿಗೂ ರೀಚ್ ಆಗದಲ್ಲೇ ಇದ್ದೀನಿ ನಾನು. ಸೊ ದಟ್ ಮೀನ್ಸ್ ಎಲ್ಲೋ ಒಂದ್ ಕಡೆ ಜನಕ್ಕೆ ನೀವು ಮಾಡ್ತಾ ಇರೋವಂಥದ್ದು, ಅಲ್ಲಿರೋವಂಥದ್ದು ಹೊಂದಾಣಿಕೆ ಆಗ್ತಾ ಇದೆ. ಇದು ಆಗುತ್ತೆ. ಹಿಂದೆ ಕೂಡ ಈಗ BR ಪಾಟೀಲ್ ಅವರು ಅನ್ನದಾನದ ವಿಚಾರವಾಗಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಾಗ ಬಂದೆ ಸತ್ಯಪ್ರಕಾಶ್ ಅವರೇ. ಸೊ ಅವ್ರ ಧ್ವನಿನ ಹತ್ತಿಕ್ಕೋ ಕೆಲಸ ಆಗುತ್ತೆ, ಅವ್ರನ್ನೇನು ಮತ್ತೆ ಅವ್ರು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಈಗಲೂ ಕೂಡ ಅಂಥದ್ದೇ ಪ್ರಯತ್ನಗಳಾಗ್ಬೋದಾ? ಈಗ ಇಂಥ ಗಂಭೀರ ಆರೋಪದ ಸಂದರ್ಭದಲ್ಲಿ ಸರ್ಕಾರದ ಸ್ಟೇಟ್ಮೆಂಟ್ ಹೆಂಗಿರ್ಬೋದು? ಮುಖ್ಯಮಂತ್ರಿಗಳಿರ್ಬೋದು, ರಾಜ್ಯದ ಸ್ಟ್ಯಾಂಡರ್ಡ್ ನಿಮಗೆ ಹಳೆ ಕ್ಯಾಸೆಟ್ ಇಟ್ಟಿರ್ತಾರಲ್ಲ, ಹೊಸ ಸಿಡಿನೂ ಅಪ್ಡೇಟ್ ಆಗಿಲ್ಲ ಅವ್ರಿನ್ನು ಕಾಂಗ್ರೆಸ್ ಅವರು. ಹಳೆ ಕ್ಯಾಸೆಟ್ ಹಾಕೋದು, ನಾವು ತನಿಖೆ ಮಾಡಿಸ್ತೀವಿ, FSL ಕಳಿಸ್ತೀವಿ, FSL ಕರ್ನಾಟಕದಲ್ಲಿ ಇಲ್ಲ, ಹೈದರಾಬಾದ್ ಕಳಿಸ್ಬೇಕು. ಸೊ ಹೈದರಾಬಾದ್ಗೆ ನಾವು ಫ್ಲೈಟ್ ಅಲ್ಲಿ ಕಳಿಸ್ತೀವಿ, ಅಲ್ಲಿಂದ ತನಿಖೆ ಆಗಬೇಕು, ಅವರ ವಾಯ್ಸ್ ನ ನಾವು ತಗೊಂಡು ಕಂಪ್ಯಾರಿಸನ್ ಮಾಡ್ತೀವಿ, ಇದು ಇವ್ರ ವಯಸ್ಸಿಗೆ ಮ್ಯಾಚಿಂಗ್ ಆಗುತ್ತೋ ಆಗಲ್ವೋ. ಇದು ಸ್ಟ್ಯಾಂಡರ್ಡ್ ಡೈಲಾಗ್ಗಳು. ಇದನ್ನ ನಾವು ಸಾಕಷ್ಟು ಕೇಳಿದೀವಿ. ಅದನ್ನ ಬಿಟ್ಟು ಬೇರೆ ಏನಾದರೂ ಮಾಡ್ತಾರ ಅದನ್ನ ಹೇಳಿ ಅಷ್ಟೇ ನಾವು ಕೇಳೋವಂಥದ್ದು. ಮೇಡಮ್ ನಮ್ಮ ಸ್ಟ್ಯಾಂಡು ಫಸ್ಟ್ ಅಂಡ್ ಫಾರ್ಮೋಸ್ಟ್, ಈ ಯಾರು ಈ ಕಾನ್ವರ್ಸೇಷನ್ ಇನ್ವಾಲ್ವ್ ಆಗಿದ್ದಾರೆ ಅಷ್ಟೂ ಜನನು ಫಸ್ಟ್ ಮೀಡಿಯಾನ ಫೇಸ್ ಮಾಡಬೇಕು. ಬಂದುಬಿಟ್ಟು ನೀವು ನಮಗೆ ಅಂದ್ರೆ ಕರ್ನಾಟಕ ರಾಜ್ಯದ ಜನತೆಗೆ ಆನ್ಸರ್ ಮಾಡಿ, ಇದು ನನ್ನದಲ್ಲ, ಐ ಆಮ್ ರೆಡಿ ಟು ಫೇಸ್ ಎನಿಥಿಂಗ್, ಯಾವ ತನಿಖೆ ಬೇಕಾದ್ರೂ ಮಾಡಿ ಅಂತ ಹೇಳಬೇಕು. ಆಮೇಲೆ ಇವ್ರದ್ದು ಇನ್ನೊಂದು ಕ್ಯಾಸೆಟ್ ನಂಬರ್ 2 ಇದೆ, ನಾವು SIT ರಚನೆ ಮಾಡ್ತೀವಿ ಅಂತ. ಅದು ಕ್ಯಾಸೆಟ್ ನಂಬರ್ 2 ಅದು. ಆ SIT ಯಾರೋ ಇವ್ರು ಯಾರಿಗೋ ಬೇಕಾರೋ 4 ಜನ ಇಟ್ಕೊಂತಾರೆ. ಅದು ಇಟ್ಕೊಂಡು ಯಾವತ್ತೂ ಅದಕ್ಕೆ ತಾರ್ಕಿಕ ಅಂತ ಬರಲ್ಲ. ಇದಕ್ಕೆ ಹಿಂದೆ ಉದಾಹರಣೆ ನೀವು ನೋಡೋದಾದ್ರೆ, ವಾಲ್ಮೀಕಿ ಹಗರಣದಲ್ಲೂ ಇವ್ರು SIT SSIT ಅಂತ ಯಾವ್ದಾವ್ದೋ ತನಿಖೆಗಳು ಮಾಡ್ಕೊಂಡ್ರು. ಅದರಲ್ಲಿ ಎಷ್ಟು ಪೇಜ್ ರಿಪೋರ್ಟ್ಸ್ ಬಂತು, ಅದರಲ್ಲಿ ಯಾರ್ಯಾರ್ದು ಪ್ರೂವ್ ಆದ್ರು, ಅಂಟಿಲ್ ಅನ್ಲೆಸ್ ED ಎಂಟ್ರಿ ಆಗೋವರೆಗೂ ನಾಗೇಂದ್ರ ಅವ್ರು ಆರಾಮಾಗಿ ಓಡಾಡ್ಕೊಂಡಿದ್ರು. ಇವ್ರ ಸ್ಟೇಟ್ಮೆಂಟ್ ಏನು, ಅಧಿಕಾರಿಗಳು ಅಲ್ಲ ಸ್ವಾಮಿ, ಅಧಿಕಾರಿಗಳೇನು ಅವರೇ ಚೀಫ್ ಮಿನಿಸ್ಟರ್, ಅವರೇ ಮಿನಿಸ್ಟರ್ಗಳ, ಅವರೇ ಸೈನ್ಗಳು ಹಾಕ್ಬಿಡ್ತಾರ, ಗ್ರೀನ್ ಪೆನ್ ಅವ್ರ ಹತ್ರನೇ ಇರ್ತಾವ ಎಲ್ಲಾನು, ಅಥವಾ ನಿಮ್ಗೆ ಹಂಗಾದ್ರೆ ಎಲ್ಲ ಅವರೇ ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ಹೆಂಗಿದ್ರು ತಾವೇ ಹೇಳ್ತಾ ಇದ್ರಲ್ವಾ, AI ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಒಂದಿಷ್ಟು ಜನ ಮಿನಿಸ್ಟ್ರಿಗಳನ್ನ ಯಾಕೆ ನಾವು ಸೆಲೆಕ್ಟ್ ಮಾಡಿ ಕಳಿಸ್ಬೇಕು, ಇಟ್ಬಿಡಿ ATM ತರ. ಒಂದಿಷ್ಟು ಜನ ಅಧಿಕಾರಿಗಳು ಇರ್ತಾರೆ, ಇನ್ ಮಿಕ್ಕಿದ ಆಟೋ AI ಅದೇ ಮಾಡ್ಬಿಡುತ್ತೆ. ಹಂಗಾದ್ರೆ ನಿಮ್ ಜವಾಬ್ದಾರಿ ಇರಲ್ವಾ ಮಿನಿಸ್ಟ್ರಿಗಳಿಗೆ, ಏನಾಗ್ತಾ ಇದೆ ನನ್ನ ಮೂಗ್ ಕೆಳಗಡೆ ಅಂತ ಅಂದ್ಬಿಟ್ಟು, PS ಗಳಾಗಲಿ ಮತ್ತೊಬ್ಬರಾಗಲಿ ಏನ್ ಮಾಡ್ತಿರ್ತಾರೆ ಅಂತ ನಿಮ್ಗೆ ಏನು ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ವಾ? ಹಾಗಾದ್ರೆ ಸೊ ದಟ್ ಮೀನ್ಸ್ ಇಷ್ಟು ಇರ್ರೆಸ್ಪಾನ್ಸಿಬಲ್ ನೀವುಗಳು. ಒಂದು ಆ ಖಾತೆಯಲ್ಲಿ ಕುತ್ಕೋಬಾರ್ದು, ನಾಲೆಜ್ ಇಲ್ಲ. ಎಕ್ಸಾಕ್ಟ್ಲಿ. ನಾನು ಒಬ್ಬ ಜವಾಬ್ದಾರಿಯುತವಾಗಿ ನನ್ನ ಮಿನಿಸ್ಟ್ರಿ ಅಂತ ಹೇಳಿದ್ರೆ ನನ್ನ ಕೆಳಗಡೆ ಏನಾಗ್ತಾ ಇದೆ, ಡೈಲಿ ಬೆಳಗ್ಗೆ ನಾನು ರಿಪೋರ್ಟ್ ತಗೋಬೇಕು, ಮಧ್ಯಾಹ್ನ ರಿಪೋರ್ಟ್ ತಗೋಬೇಕು, ಸಂಜೆ ರಿಪೋರ್ಟ್ ತಗೋಬೇಕು, ರಾತ್ರಿ ರಿಪೋರ್ಟ್ ತಗೋಬೇಕ್ರಿ. ನಾನು ನನ್ನ ಮಿನಿಸ್ಟ್ರಿಯಲ್ಲಿ ಏನೇ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ನಾನೇ ನೇರ ಹೊಣೆ. ಹೌ ಕ್ಯಾನ್ ಐ ಬ್ಲೇಮ್ ದ ಅಧಿಕಾರಿಗಳನ್ನ ಹಿಂಗೆ ಹೇಳಕ್ಕಾಗುತ್ತದು? ಒಂದು ವೇಳೆ ಆಯ್ತು ಅಧಿಕಾರಿಗಳನ್ನ ಬ್ಲೇಮ್ ಮಾಡ್ತಾ ಇದೀರ ಅಂತ ಇಟ್ಕೊಳ್ಳೋಣ, ನಿಮ್ ಗಮನಕ್ಕೆ ಬಂದು ತಾನೆ, ನೀವೇ ಅದನ್ನ ಯಾರೋ ಡೆತ್ ಆಗಿ ಸೂಸೈಡ್ ಮಾಡ್ಕೊಂಡು ನಮಗೆ ನೋಟ್ಗಳು ಸಿಕ್ಕಿ ಅದಾದ್ಮೇಲೆಲ್ಲ ಸ್ವಾಮಿ ಮಾಡ್ಬೇಕಾಗಿರೋದು. ನೀವು ಅಷ್ಟು ದಕ್ಷ ಮಿನಿಸ್ಟರ್ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮನ್ನ ನಾನು ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ಇಮಿಡಿಯೇಟ್ ಆಗಿ ಮಾಡ್ಬೇಕು, ನೀವು ಮಾಡ್ಬೇಕಾಗಿತ್ತು. ಯಾವುದೂ ಮಾಡಿಲ್ಲ. ಈಗ ಇಲ್ಲಿ ಇವರು ಸಮಜಾಯಿಸಿ ಎಷ್ಟು ಬೇಕಾದ್ರೂ ಕೊಟ್ಕೋಬಹುದು, ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ಅಧಿಕಾರಿಗಳು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು, ಒಂದು ವೇಳೆ ಈ ರೀತಿ ಆಗ್ತಾ ಇದೆ, ಆಗಿಲ್ಲ ಅನ್ನೋದಾದ್ರೆ ಒಂದು ಕ್ಲಾರಿಫಿಕೇಶನ್ ಕೊಡಿ. ಆಮೇಲೆ ನೈತಿಕತೆ ಇಟ್ಕೊಳ್ಳಿ. ಇವಾಗ ಈ ಸರ್ಕಾರ ನಿಮ್ದು 138 ಮ್ಯಾಂಡೇಟ್ ಈ ಸತಿ ಇರ್ಬೋದು, ನಿಮಗೆ ಇನ್ನೊಂದು 10 ವರ್ಷ ನಿಮ್ಮನ್ನು ಕ್ಯಾರೆ ಅನ್ನೋರು ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ರಾಜಕೀಯ ಮಾಡೋಣ, ಒಳ್ಳೆ ರಾಜಕೀಯ ಮಾಡೋಣ. ಓಕೆ, ಆ ಲಾಸ್ಟ್ ಪಾಯಿಂಟ್ಗೆ ಬರೋದಾದ್ರೆ, ಅದೊಂದು ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ನಮಗೆ ಕ್ಲಿಯರ್ ಮ್ಯಾಂಡೇಟ್ ಇದೆ, ಆನೆ ನಡೆದಿದ್ದೆ ಹಾದಿ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಇತ್ತ ಕಡೆ ಈಗ BJP ಮತ್ತು JDS ಈ ಕ್ಷಣಕ್ಕೆ ಮಾತಾಡಿಸಿದ್ರು, ಬೆಳಗ್ಗೆ ಎಲೆಕ್ಷನ್ ಆಗಲಿ ನಾವೇ ವಿನ್ನು ಅಂತ ಹೇಳ್ತಾರೆ. ಇಲ್ಲಿ 3 ಜನ ಇದ್ದಾರೆ, ಸತ್ಯಪ್ರಕಾಶ್ ಅವರೇ,
3 ಜನ ಇದ್ದಾರೆ. 3 ಜನ ಜೊತೆ ಮಾತಾಡ್ಬೇಕು. 4ನೇವ್ರು ನೀವು. ಕಾಂಗ್ರೆಸ್ನವ್ರ ಜೊತೆ ಕ್ಲಾರಿಫಿಕೇಶನ್ ಪಡ್ಕೋಬೇಕು ನಾನು. ಕಡೆಯದಾಗಿ ಸತ್ಯಪ್ರಕಾಶ್ ಅವರೇ, ನೀವು ಕಾಲಹರಣ ಮಾಡ್ತೀರಿ, ಅನವಶ್ಯಕ ಮಾತುಗಳು ಬೇಡ. ನಾನು AP ಅವ್ರ ಹತ್ರ ಕ್ಲಾರಿಫಿಕೇಶನ್ ತಗೊಂಡು ಬರ್ತೀನಿ. ಸತ್ಯಪ್ರಕಾಶ್ ಅವರೇ, ಪ್ಲೀಸ್ ವೇಟ್, ಯು ಆರ್ ವೇಸ್ಟಿಂಗ್ ದ ಟೈಮ್, ಪ್ಲೀಸ್ ಲಿಸನ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೋಡಿ, ಆನೆ ನಡೆದಿದ್ದೆ ಹಾದಿ ಅಂತ. ಈಗ ಇವ್ರಿಗೂ ಕೇಳಿದ್ರು ಕೂಡ ಬೆಳಗ್ಗೆ ಎಲೆಕ್ಷನ್ ಆದ್ರೆ ನಾವೇ ಅನ್ನೋ ತರ ಮಾತಾಡ್ತಿದ್ದಾರೆ. ಜನಕ್ಕೆ ಆಪ್ಷನ್ ಇಲ್ಲ. ಹೇಳಿದ್ದಾರೆ ಬೆಳಗ್ಗೆ ಎಲೆಕ್ಷನ್ ಆಗ್ಬಿಟ್ರೆ ನಮ್ದೇ ಕಾಂಗ್ರೆಸ್ ಬರಲ್ಲ ಅಂತಿದ್ದಾರೆ. ಕುದುರೆ ವ್ಯಾಪಾರ ಹೊಸ್ತಲ್ಲ. ನಾಳೆನೆ ಸರ್ಕಾರ ಬೀಳುತ್ತೆ ಅಂದ್ರೆ ಅರ್ಥ ಇನ್ನೊಂದು ದೊಡ್ಡ ಭ್ರಷ್ಟಾಚಾರ ಆಗಿ ಎಲ್ಲ MLAಗಳನ್ನ ನಾವು ಖರೀದಿ ಮಾಡ್ತೀವಿ ಅಂತ ಅರ್ಥ. ಒಳ ಅರ್ಥ ಅದು ಟೆಕ್ನಾಲಜಿ, ಆಸ್ ಪರ್ ಟೆಕ್ನಾಲಜಿ. ಆಮೇಲೆ ಇನ್ನೊಂದು ಏನು ಜಮೀರ್ ಅಹಮದ್ ಅವರು ಇದ್ದಾರೆ. ಜಮೀರ್ ಅಹಮದ್ ಅವರು ಆಕ್ಚುಲಿ ನನ್ನ ಪ್ರಕಾರ ಮೈಕ್ರೋಸಾಫ್ಟ್ ಅಲ್ಲಿ ಇರಬೇಕು ಅನ್ಸುತ್ತೆ. ಯಾಕಂದ್ರೆ AI ಟೆಕ್ನಾಲಜಿ ಎಲ್ಲ ವಸತಿ ಸಚಿವಾಲಯದಲ್ಲಿ ಬಂದಿದೆ ಅಂದ್ರೆ ಅವ್ರು ಯಾವ್ದಾನ ಸಾಫ್ಟ್ವೇರ್ ಕಂಪ್ನಿಲೇ ಇರ್ಬೇಕು. ಬೇರೆ ಒಂದು ಸಣ್ಣ ನೀವು ಗೌರ್ಮೆಂಟ್ ಆಫೀಸ್ಗೆ ಹೋದ್ರು ಅಲ್ಲಿ ಟೆಕ್ನಾಲಜಿ ಯೂಸ್ ಒಂದು ಕಂಪ್ಯೂಟರ್ ಇವ್ರಿಗೆ ಕೊಡಕ್ಕಾಗಲ್ಲ. ಸರಿಯಾಗಿರೋ ಕಂಪ್ಯೂಟರ್ ಒಂದ್ ಏನಾನ ಡಾಕ್ಯುಮೆಂಟ್ ತಕ್ಕೊಡಿ ಅಂದ್ರೆ 1 ವಾರ 1 ತಿಂಗಳು ಅಲ್ದಾಡ್ಸ್ತಾರೆ. ಆದ್ರೆ ಈ ತರ ಅಧಿಕಾರಿಗಳ ಮೇಲೆ ಆಪಾದನೆ ಹಾಕಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಇವರು. ಇರೋ ಜನರಿಗೆ ಸರಿಯಾಗಿ ಇದ್ ಕೊಡ್ತಾ ಇಲ್ಲ, ಫ್ರೀ ಅನ್ಬಿಟ್ಟು ಹಾಳು ಮಾಡ್ಬಿಟ್ರು. ಆಮೇಲೆ ಅನುದಾನಗಳು ಬಿಡುಗಡೆ ಮಾಡ್ತಾ ಇಲ್ಲ. ನಿಮ್ಮಿಂದ ಕದ್ದಿದ್ದೆ ಆಕ್ಚುಲಿ. ಫ್ರೀ ನಮ್ಗೆ ಗಂಡಸರಿಗೆ ಏನೂ ಕೊಡ್ತಾ ಇಲ್ಲ, ಹೆಂಗಸರಿಗೆ ಎಲ್ಲ ಫ್ರೀ ಕೊಟ್ಟಿದ್ದಾರೆ. ನಮ್ಮ ಸ್ನೇಹಿತರಿಗೆ ಒಂದು ಇಂಟರ್ನಲ್ಲಿ ನೀವು ಗಮನಿಸಬೇಕು, ಯಾರೆಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರ ಬಣ ಅಂತ ಗುರುತಿಸ್ಕೊಡ್ತಾ ಇದ್ರು ಅವ್ರುಗಳೆಲ್ಲ ಒಬ್ಬೊಬ್ಬರೇ ಟಾರ್ಗೆಟ್ ಆಗ್ತಾ ಇದ್ರೆ. ತಾವು ದಯಮಾಡಿ ಗಮನಿಸಬೇಕಿದೊಂದು ಪಾಯಿಂಟ್. KN ರಾಜಣ್ಣ ಅವರು ಟಾರ್ಗೆಟ್ ಆದ್ರು. ಈಗ ಅವಲೇ ಜಮೀರ್ ಅಹಮದ್ ಖಾನ್ ಅವರು ಈ ಲಿಸ್ಟ್ ಅಲ್ಲಿ ಇನ್ನು ಬೇರೆ ಯಾರ್ಯಾರು ಸನ್ಮಾನ್ಯ ಸಿದ್ದರಾಮಯ್ಯನವರ ಬಣ ಅಂತ ಹೇಳ್ಕೊಂಡಿದ್ರಲ್ಲ, ಅದು ಒಂದು ಇಂಟರ್ನಲ್ಲಿ ಎಲ್ಲೋ ಒಂದ್ ಕಡೆ ಈ ತರ ಆಗ್ತಾ ಇದೆ ಅಂತ ನಮ್ಮ ಅನಿಸಿಕೆ ಬೇರೆ ಇದು. ಹಂಗಾರೆ ಸತ್ಯಪ್ರಕಾಶ್ ಅವ್ರು ಏನ್ ಹೇಳ್ತಾರೆ? ಹೌದು ಸತ್ಯಪ್ರಕಾಶ್ ಅವರೇ, ಫಸ್ಟ್ ನನಗೇನ್ ಬೇಕಾದ್ ಹೇಳ್ತೀನಿ, ಆಮೇಲೆ ನಿಮ್ಮ ಕ್ವಶನ್ ಆನ್ಸರ್ ಮಾಡ್ತೀನಿ. ನೋಡಿ, ಇವತ್ತು ಕುಮಾರಸ್ವಾಮಿ ಸಾಚ ಏನಲ್ಲ, ಈಗ್ಲೂ ಬೈಲಲ್ಲಿ ಇದಾರೆ. ಆಯ್ತಾ? ಫಸ್ಟ್ ಬೇರೆಯವ್ರಿಗೆಲ್ಲರಿಗೂ ಹೇಳೋಕಿನ್ನ ಮುಂಚೆ ಫಸ್ಟ್ ತಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಅದನ್ನ ನೋಡ್ಕೊಳ್ಳಿ. ಬೈಲಲ್ಲಿ ಇದಾರೆ. ಇನ್ನ ಅಲ್ಲಿ 20-30 ಎಕರೆ ಬಿಡ್ದಿದ್ದು ರೀಸರ್ವೆ ಬಂದ್ಬಿಟ್ಟು ಬಿಡಿ, ಅದು ಮುಗಿದೋಯ್ತು. ಸರ್ಕಾರದ ಮೇಲೆ ಹೈಕೋರ್ಟ್ ಹೋಗಿದೀವಿ ನಾವು, ನಿಮ್ಮ ಮೇಲೆ ಬಂದಿದೀವಿ. ಬನ್ನಿ ಮುಂದೆ ನೋಡಿ, ನಿಮ್ ಹಣೆ ಬಾರ ತೆಗೆದ ತಕ್ಷಣ ನೋಡಿ, ನಿಮ್ ಹಣೆ ಬಾರ ನೆಕ್ಸ್ಟ್ ಮುಂದಕ್ಕೆ. ಈಗ ಒಬ್ಬ ರಾಜ್ಕುಮಾರ ಪೋಕ್ಸೋ ಕೇಸ್, ಇದು ಯಾವ್ದು ರೇಪ್ ಕೇಸಲ್ಲಿ 1 ವರ್ಷದಿಂದ ಒಳಗವನೆ. ನಿಮ್ ಯೋಗ್ಯತೆ ರಾಜಕೀಯ ಏನ್ ಮಾತಾಡ್ಬೇಕು ಆ ವಿಷಯದ ಬಗ್ಗೆ ಮಾತಾಡ್ರಿ. ಆ ವಿಷಯ ಸಾಕಷ್ಟು ಮಾತಾಡಿದೀವಿ. ನೋಡ್ರಿ, ಕರ್ನಾಟಕದ ಜನಕ್ಕೆ ನಿಮ್ಮ ಹಣೆ ಬಾರನು ಹೇಳ್ತೀನಿ ರೀ. ಇನ್ನೊಬ್ಬ ರಾಜ್ಕುಮಾರ ಬೇರೆ ಕೇಸಲ್ಲಿ, ಆ ಕೇಸು ಹೆಸರು ಹೇಳೋಗುನು ನನಗೆ ನೋಡಿ, ನಿಮಗೆ ಎಷ್ಟು ನಾಚಿಕೆ ಆಗಬೇಕು ನಿಮಗೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದ ಜನರಿಗೆ ನೀವು ಮಾಡಿರೋಂತ ಭ್ರಷ್ಟಾಚಾರದ ವಿಚಾರವಾಗಿ ನಾವು ಮಾತಾಡಿದ್ರೆ, ನಮ್ಮ ಭ್ರಷ್ಟಾಚಾರದ ವಿಚಾರವಾಗಿದ್ರೆ ನೀವು ಮಾತಾಡಿ. ವೈಯಕ್ತಿಕವಾಗಿ ನೀವು ಮಾತಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಕಾಂಗ್ರೆಸ್ ಶಾಸಕರು ಎಷ್ಟು ಜನ ಇದೀರಲ್ವಾ, ಅವ್ರದೆಲ್ಲ ವಾಟ್ಸ್ಆಪ್ಗಳನ್ನ ತಗ್ಸಿದ್ರೆ ನಿಮ್ ಯೋಗ್ಯತೆಗಳೇನು ಅಂತ ಆಚೆ ಬರ್ತವೆ. ದಯಮಾಡಿ ಅದನ್ನ ಬಿಟ್ಬಿಟ್ಟು ರಾಜಕೀಯ ಮಾತಾಡಿ. ನೀವು ಅಂತ ಅರ್ಥ ಆಗುತ್ತೆ. ಈಗ ಅದಾವೆಲ್ಲ ಹಳೆ ವಿಷಯ ಆಗಿದೆ. ಅವ್ರ ಮೈಕ್ ಮ್ಯೂಟ್ ಹಾಕಿ. ಸ್ವಲ್ಪ JDS ಹಣೆ ಸತ್ಯಪ್ರಕಾಶ್ ಅವರೇ, ಯಾವ್ದನ್ನ ಮಾತಾಡ್ತೀರಿ ನೀವು? ಹೇಳೋ ಅಧಿಕಾರ ನಿಮ್ಗಿಲ್ಲ. ಸ್ವಲ್ಪ ಸುಮ್ಮನೆ ಇರಿ ಸತ್ಯಪ್ರಕಾಶ್ ಅವರೇ. ಏನು ನಾಲಿಗೆ ಇದೆ ಅಂತ ಏನೇನೋ ಮಾತಾಡಂಗಿಲ್ಲ ಸತ್ಯಪ್ರಕಾಶ್ ಅವರೇ. ಯಾರ್ ಮೈಕ್ ಮ್ಯೂಟ್ ಮಾಡ್ಬೇಕು, ಯಾರ್ದು ಆಡಿಯೋ ತಗೋಬೇಕು ಅಂತ ಗೊತ್ತಿದೆ ನನಗೆ. ಸಮಯನ ಸರಿಯಾಗಿ ಹಂಚಿದಾಗ, ಅವಕಾಶ ಸಿಕ್ಕಿದಾಗ ಕ್ಲಾರಿಫಿಕೇಶನ್ ಕೊಡೋದನ್ನ ಕಲ್ತ್ಕೊಳ್ಳಿ. ಸರಿಯಾಗಿ ಸಮಯ ಸಿಕ್ಕಿದಾಗ ಒಬ್ಬ ಹಿರಿಯರು ಅಂತ ಹೇಳ್ತೀರಿ ನೀವು, ಹಿರಿಯ ಸ್ಪೋಕ್ಸ್ ಪರ್ಸನ್ ಅಂತ ಹೇಳ್ತೀರಿ. ಆ ಹಿರಿಯತನ ಹೆಂಗಿರ್ಬೇಕು ಅಂತ ಗೊತ್ತಿಲ್ವಾ ಸತ್ಯಪ್ರಕಾಶ್ ಅವ್ರಿಗೆ? ಏನು ಸುಮ್ನಿದೀವಿ ಅಂತ ಹೇಳಿದ್ರೆ ಏನ್ ಅರ್ಥ ಆಗಲ್ಲ ಅಂತನ? ಬೇಡ, ವಿಷಯ ಬರ್ಲಿ ಹೊರಗಡೆ, ಏನೋ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ಕಾಯ್ತಾ ಕೂತ್ಕೊಂಡಿದ್ರೆ ನೀವು ಇನ್ನೊಬ್ರನ್ನ ಕಮೆಂಟ್ ಮಾಡೋದಲ್ಲೇ. ಚಾನಲ್ ಹೆಂಗಿದೆ, ಚಾನಲ್ ಎಷ್ಟು ಬಯಾಸ್ಡು, ಎಷ್ಟು ಅಲ್ಲ ಅಂತ ಹೇಳೋದಕ್ಕಲ್ಲ ಇಲ್ಲಿ ನೀವು ಕೂತಿರೋದು. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಕ್ಕಿರೋದು ನೀವು. ಆಡಳಿತ ಪಕ್ಷ ಆಡಳಿತ ಮಾಡ್ತಿದ್ದಾಗ ನಿಮ್ಮ ಮೇಲೆ ಬಂದಿರುವಂತ ಗಂಭೀರ ಆರೋಪಗಳಿಗೆ ಉತ್ತರ ಕೊಡೋದಕ್ಕೆ ಕೊಟ್ಟ ಕಾಲಾವಕಾಶವನ್ನ ಕಾಲಹರಣ ಮಾಡ್ತೀರಾ ನೀವು ಸತ್ಯಪ್ರಕಾಶ್ ಅವರೇ. ಮತ್ ನೀವು ಹೇಳ್ಕೊತೀರಿ ನಾನು ಹಿರಿಯ ಸ್ಪೋಕ್ಸ್ ಪರ್ಸನ್ ಅಂತ. ಇದೇನ ನಡ್ಕೊಳ್ಳೋ ರೀತಿ? ನಿಮ್ಮ ಮೇಲೆ ಗಂಭೀರ ಆರೋಪ ಬಂದಿದೆ, ಅಯ್ಯೋ ಮತ್ತೊಂದು, ಅದನ್ನ ಕ್ಲಾರಿಫೈ ಮಾಡ್ಬೇಕು ನೀವು. ನಾವು ಅಂತದ್ದೇನಾದ್ರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ದೊಡ್ಡ ಸ್ಟ್ಯಾಂಡ್ ತಗೋತಾರೆ. ಸಿದ್ದರಾಮಯ್ಯನವರು ಅಂತ ಭ್ರಷ್ಟಾಚಾರಿಗಳನ್ನು ಬಿಡೋದಿಲ್ಲ. DK ಶಿವಕುಮಾರ್
ಅವರು ಕೂಡ ಅಂತದ್ದೇ ಸ್ಟ್ಯಾಂಡ್ ತಗೋತಾರೆ. ನಾವು ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನ ಕೊಡಕ್ಕೆ ಇರೋದು ಇದು ಬರ್ಬೇಕ್ರಿ ನಿಮ್ ಬಾಯಲ್ಲಿ. ಅದು ಬಿಟ್ಟು ಬಿಜೆಪಿ ಅಂತೆ, ಜೆಡಿಎಸ್ ಅಂತೆ, BR ಪಾಟೀಲ್ ಅವ್ರು ಸರಿ ಇಲ್ವಂತೆ, ಅದು AI ಅಂತೆ. ಏನ್ ಸೈಲೆಂಟ್ ಆಗಿದ್ದೀವಿ ಅಂದ್ರೆ ಮಾತಾಡಕ್ ಬರಲ್ಲ ಅಂತಲ್ಲ ಸತ್ಯಪ್ರಕಾಶ್ ಅವರೇ. ಹಿರಿಯರು ಅಂತ ಗೌರವ ಕೊಟ್ಟಿದೀವಿ, ಅದನ್ನ ಉಳಿಸ್ಕೊಳ್ಳಿ. ಹಿರಿಯರು ಅಂತ ಗೌರವ ಕೊಟ್ಟಿದೀವಿ, ಅದನ್ನ ಉಳಿಸ್ಕೊಳ್ಳಿ. ಚಾನಲ್ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನಿರೋದಿಲ್ಲ ಸತ್ಯಪ್ರಕಾಶ್ ಅವರೇ. ಚಾನಲ್ ಬಗ್ಗೆ ಮಾತಾಡಿದ್ರೆ ಮೈಕ್ ಆಫ್ ಮಾಡ್ಬೇಕಾ ಆನ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ ನಿಮಗೆ ಒಂದು ಶಬ್ದ ಹೊರಗಡೆ ಬರಕ್ ಬಿಡಲ್ಲ. ನಾನು ಒಂದು ಶಬ್ದ ಹೊರಗಡೆ ಬರಕ್ ಬಿಡಲ್ಲ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಲೋಹಿತ್ ಅವರು, ರೇಷಕ್ ಅವರು, ಉಮೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ BR ಪಾಟೀಲ್ ನಡ್ಕೊಳ್ತಿರಲ್ರಿ, ಸುಳ್ಳು ಹೇಳಕ್ ಸಮಯ ಬೇಕು, ಸತ್ಯ ಹೇಳಕ್ ಸಮಯ ಬೇಕು. ಎಕ್ಸಾಕ್ಟ್ಲಿ ರೈಟ್. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಸತ್ಯ ಈಚೆ ಬರಬೇಕು, ಲೋಕಾಯುಕ್ತ ತನಿಖೆ ಆಗ್ಬೇಕು. ಎಕ್ಸಾಕ್ಟ್ಲಿ. ನೋಡಿ, BR ಪಾಟೀಲ್ ಅವರು ಮಾತನಾಡಿರುವಂಥ ಒಂದು ಆಡಿಯೋ ವೈರಲ್ ಆಗಿದೆ. ಮಾಧ್ಯಮಗಳು ಅದನ್ನು ಪ್ರಸ್ತಾಪ ಮಾಡಿದ್ದಾವೆ, ಅದನ್ನು ರಾಜ್ಯದ ಜನತೆಯ ಮುಂದಿಟ್ಟಿದ್ದಾವೆ. ಇವಾಗ ಕರ್ನಾಟಕ ಕಾಂಗ್ರೆಸ್ನ ಸ್ಟ್ಯಾಂಡ್ ಹೆಂಗಿರಬೇಕು ಅಂತ ಹೇಳಿದ್ರೆ, ಅಂಥ ಭ್ರಷ್ಟಾಚಾರಿಗಳು ಯಾರಾದರೂ ಇದ್ದರೆ ಅವ್ರನ್ನ ಮನೆಗೆ ಕಳಿಸ್ತೀವಿ ಅಂತ ಹೇಳಬೇಕು. ಇಲ್ಲೂ ಕೂಡ ಅಧಿಕಾರಿಗಳ ತಳ್ಳೆದಂಡ ಮಾಡ್ತಾರೆ ಅಂತ ಹೇಳಿದ್ರೆ ಜನ ಇದನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.